ಸಹೋದರ ಸಹೋದರಿಯರೇ, ಇಂದಿನ ಭಾನುವಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕರ್ನಾಟಕ ಥಿಯಾಸಫಿಕಲ್ ಫೆಡರೇಷನ್ ವತಿಯಿಂದ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮೊದಲು 3 ಬಾರಿ ಓಂಕಾರ, ಅನಂತರ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಓ ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ, ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ, ಎಲ್ಲವನ್ನೂ ಒಂದನ್ನಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ, ನಿನ್ನೊಡನೆ ಒಂದಾಗಿಹನೆಂದು ತಿಳಿದಿರುವ ಪ್ರತಿಯೊಬ್ಬನು ಆ ಕಾರಣದಿಂದಲೇ ಇತರರೊಂದಿಗೂ ತನ್ನ ಐಕ್ಯತೆಯನ್ನರಿಯಲಿ. ಸಹೋದರ ಸಹೋದರಿಯರೇ, ಮತ್ತೊಮ್ಮೆ ತಮಗೆಲ್ಲರಿಗೂ ಆದರವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದಿನ ಉಪನ್ಯಾಸಕಾರರು ಸಹೋದರ ವೈ.ಎ. ವಾಸುದೇವ ಅವರು. ವಾಸುದೇವ ಅವರ ಪರಿಚಯ ನಮ್ಮೆಲ್ಲರಿಗೂ ಇದೆ. ಇವರು ತಮ್ಮ ನಿವೃತ್ತಿಯ ಹೊಂದಿದ ಮೇಲೆ ಥಿಯಾಸಫಿ ಸೇವೆಯಲ್ಲಿ ತಮ್ಮನ್ನು ಪೂರ್ತಿಯಾಗಿ ತೊಡಗಿಸಿಕೊಂಡಿದ್ದಾರೆ. ನಮಗೆ ಅದು ತುಂಬಾ ಸಂತೋಷ. ಅವರು ಎಲ್ಲ ಲಾಡ್ಜ್ಗಳಿಗೆ ಭೇಟಿ ಕೊಟ್ಟು ಈಗಾಗಲೇ ಉಪನ್ಯಾಸ ಮಾಡಿದ್ದಾರೆ, ಗೋಷ್ಠಿಗಳನ್ನು ನಿರ್ದೇಶಿಸಿದ್ದಾರೆ ಮತ್ತು ವಿಶೇಷವಾಗಿ ಅವರು ಜೆ. ಕೃಷ್ಣಮೂರ್ತಿಯವರ ವಿಚಾರಧಾರೆಯನ್ನು ತುಂಬಾ ಚೆನ್ನಾಗಿ ಅರಿತುಕೊಂಡು ನಮಗೆಲ್ಲ ತಿಳಿವಾಗೆ ಹೇಳಬಲ್ಲರು. ಅವರನ್ನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಂದಿನ ವಿಷಯ ಜೀವಾತ್ಮನ ಬೆಳವಣಿಗೆ. ಸರ್, ಶುರು ಮಾಡಿ ಸರ್. ಆನೋ ಭದ್ರಾಹ ಋತಯಂತು ಈಶ್ವತಃ. ದಶ ದಿಕ್ಕುಗಳಿಂದ ಸದ್ಭಾವನೆಗಳು ಮೂಡಿಬರಲಿ. ಮಾನ್ಯ ಸಹೋದರ ಸಹೋದರಿಯರೇ, ಈ ದಿನದ ವಿಚಾರ ಜೀವಾತ್ಮನ ಬೆಳವಣಿಗೆ. ಇದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಕರ್ನಾಟಕ ಥಿಯಾಸಫಿಕಲ್ ಫೆಡರೇಷನ್ನಿನ ಎಲ್ಲ ಮುಖ್ಯಸ್ಥರಿಗೂ ವಂದಿಸುತ್ತಾ, ಮಾನ್ಯ ಸಹೋದರ ಸಹೋದರಿಯರೇ, ಜೀವಾತ್ಮನ ಬೆಳವಣಿಗೆ ಈ ದಿನದ ವಿಚಾರ. ಜೀವಾತ್ಮನ ಬೆಳವಣಿಗೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಮೊದಲು ಆತ್ಮನ ಸ್ವರೂಪದ ಬಗ್ಗೆ, ಅದರ ವಿಶೇಷತೆಗಳ ಬಗ್ಗೆ ತಿಳಿದುಕೊಂಡ್ರೆ ನಮಗೆ ಮುಂದೆ ಅರ್ಥ ಮಾಡಿಕೊಳ್ಳೋದಕ್ಕೆ ಸ್ವಲ್ಪ ಸುಲಭ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಆದ್ದರಿಂದ ಆತ್ಮನ ಸ್ವರೂಪ ಮತ್ತು ಅದರ ವಿಶೇಷತೆಗಳನ್ನ ನಾವು ತಿಳಿದುಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಅದು ಅಗಾಧವಾದಂಥ ವಿಷಯ. ಎಷ್ಟು ಸಾಧ್ಯವೋ ಅಷ್ಟು ಸರಳವಾಗಿ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಆತ್ಮನ ಸ್ವರೂಪ ಮತ್ತು ವಿಶೇಷತೆ ಅದನ್ನ ನಮಗೆಲ್ಲರಿಗೂ ಗೊತ್ತಿದೆ. ಅದು ನಿರ್ಗುಣ, ನಿರಾಕಾರ ಮತ್ತು ಆತ್ಮನು ಅನಾದಿ. ಅದಕ್ಕೆ ಹುಟ್ಟಿಲ್ಲ, ಸಾವಿಲ್ಲ, ಆದಿ ಅಂತ್ಯಗಳು ಇಲ್ಲ. ಆದರೂ ಅದು ಎಲ್ಲ ಗುಣಗಳಿಗೂ ಆಧಾರವಾಗಿದೆ. ಅದಕ್ಕೆ ಸ್ವತಃ ಯಾವ ಗುಣ ಇಲ್ಲದೆ ಇದ್ರೂ ಕೂಡ ಎಲ್ಲಾ ಗುಣಗಳಿಗೂ ಆಧಾರವಾಗಿ, ಎಲ್ಲಾ ಗುಣಗಳು ಅದರಿಂದ ಬಂದಿರತಕ್ಕಂಥದ್ದು. ಅದರ ಅನುಪಸ್ಥಿತಿಯಲ್ಲಿ ಯಾವ ಗುಣಗಳು ಪ್ರಕಟವಾಗುವುದಿಲ್ಲ. ಅದಿಲ್ಲದೆ ಇದ್ರೆ ಯಾವ ಗುಣಗಳಿಗೂ ಆಸ್ಕಾರನೇ ಇಲ್ಲ. ಅದು ಎಲ್ಲಾ ಗುಣಗಳಿಗೂ ಮೂಲ. ಆದ್ದರಿಂದ ಅದನ್ನು ಸಗುಣ, ಸಾಕಾರ ಎಂತಲೂ ಕರೆಯುತ್ತೇವೆ. ಅದು ಇನ್ನೊಂದು ರೂಪ ಅದರದು. ಒಂದು ನಿರ್ಗುಣ ಆದರೆ ಇನ್ನೊಂದು ಸಗುಣ. ಇದು ಸರ್ವವ್ಯಾಪಿ. ಆತ್ಮ ಅಂತಕ್ಕಂಥದ್ದು ಸರ್ವವ್ಯಾಪಿ. ಅದಕ್ಕೆ, ಅದರ ಜ್ಞಾನಕ್ಕೆ ಅಂತ್ಯ ಇಲ್ಲ. ಸರ್ವಜ್ಞಾನದ ಆಕಾರ, ಸರ್ವಶಕ್ತ, ಓಮ್ನಿ ಪೊಟೆಂಟ್, ಓಮ್ನಿಶೆಂಟ್, ಓಮ್ನಿ, ಆ ಥರ ಓಮ್ನಿ ಪ್ರೆಸೆಂಟ್.
ಅಂದ್ರೆ ಎಲ್ಲಾ ಕಡೆನೂ ಇದೆ, ಎಲ್ಲಾ ಜ್ಞಾನವೂ ಅದರಲ್ಲೇ ಇದೆ, ಅಲ್ಲಿ ಎಲ್ಲಾ ಶಕ್ತಿಗಳು ಅದರಲ್ಲೇ ಇದೆ. ಅಷ್ಟನ್ನ ಆತ್ಮನಿಗೆ ಇರ್ತಕ್ಕಂಥ ಗುಣ ವಿಶೇಷಗಳು. ಇನ್ನೂ ಅದರ ವಿಶೇಷತೆಗಳೇನಂದ್ರೆ, ಆತ್ಮನು ಅಣುವಿನಲ್ಲಿಯೂ ಅಣುವಾಗಿಯೂ ಮಹತ್ತಿನಲ್ಲಿ ಮಹತ್ತಾಗಿಯೂ ಪ್ರಕಟಗೊಳ್ಳುತ್ತಾನೆ. ಅದಕ್ಕೆ ಇದೇ ಜಾಗ ಅಥವಾ ಇದು ಅದರ ವ್ಯಾಪ್ತಿಗೆ ಮೀರಿದ್ದು ಅಥವಾ ಇದು ಕಡಿಮೆ ಅಂತಕ್ಕಂಥದ್ದು ಯಾವ ವ್ಯತ್ಯಾಸವೂ ಇಲ್ಲ. ಒಂದು ಚಿಕ್ಕ ಅಣುವಿನಲ್ಲಿ ಅಣುವಿನಾಗಿ ಪ್ರಕಟಗೊಳ್ಳುವ ಆತ್ಮ ಮಹತ್ತಿನಲ್ಲಿ ಮಹತ್ತಾಗಿಯೂ ಕೂಡ ಪ್ರಕಟಗೊಳ್ಳುತ್ತಾನೆ. ಮತ್ತು ಏಕಕೋಶ ಜೀವಿಗಳಲ್ಲಿ ಅಂದರೆ ಸಿಂಗಲ್ ಸೆಲ್ಯುಲಾರ್ ಆರ್ಗನಿಸಮ್ಸ್ ಅಂತ ಆತ್ಮನಾಗಿಯೂ, ಸಣ್ಣ ಸಣ್ಣ ಕ್ರಿಮಿಕೀಟಗಳಲ್ಲಿ ಆತ್ಮನಾಗಿಯೂ, ಬೃಹದಾಕಾರದ ಪ್ರಾಣಿಗಳಲ್ಲಿ ಆತ್ಮನಾಗಿ, ಮನುಷ್ಯನಲ್ಲಿ ಆತ್ಮನಾಗಿ, ಇಡೀ ಭೂಗೋಳವನ್ನೇ ಒಂದಾಗಿ ಉಪಯೋಗಿಸಿಕೊಳ್ಳುವ ಆತ್ಮವಾಗಿ, ಇಡೀ ಭೂಗೋಳಕ್ಕೆ ಒಂದು ಆತ್ಮನಾಗಿ, ಇಡೀ ಸೌರವ್ಯೂಹವನ್ನೇ ಒಂದು ಕೇಂದ್ರವನ್ನಾಗಿಸಿ ಪ್ರಕಟವಾಗುವ ಆತ್ಮವಾಗಿ ಕೆಲಸ ಮಾಡುತ್ತದೆ. ಇದು ಆತ್ಮನಿಗೆ ಇರುವ ವಿಶೇಷ ಸಾಮರ್ಥ್ಯ. ಇದು ಆತ್ಮನ ಒಂದು ವಿಶೇಷ ಸಾಮರ್ಥ್ಯಗಳು. ಇದರ ಬಗ್ಗೆ ಯೋಗ ವಾಸಿಷ್ಠ್ಯದಲ್ಲಿ ಶ್ರೀರಾಮಚಂದ್ರನ ಆತ್ಮ ಬಗ್ಗೆ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ, ಸಂದೇಹಗಳಿಗೆ ಉತ್ತರ ಕೊಡುತ್ತಾ ಯೋಗ ವಾಸಿಷ್ಠ್ಯದಲ್ಲಿ ವಶಿಷ್ಠ ಮಹರ್ಷಿಗಳು ಈ ರೀತಿ ಹೇಳ್ತಾರೆ. ಆತ್ಮನ ಸ್ವರೂಪದ ಬಗ್ಗೆ ವಿವರಿಸುತ್ತಾ ಶ್ರೀರಾಮಚಂದ್ರನಿಗೆ ಇರುವ ಸಂದೇಹಗಳಿಗೆ ಉತ್ತರಿಸುತ್ತಾ, ಆತ್ಮನಿಗೆ ಯಾವ ಸ್ವರೂಪವೂ ಇಲ್ಲ, ಅದು ನಿರಾಕಾರ. ಆದರೂ ಅದು ಯಾವ ಪ್ರಕೃತಿ ಮೂಲಕ ಪ್ರಕಟವಾಗುತ್ತದೆಯೋ ಅದರ ಸ್ವರೂಪವನ್ನು ಪಡೆಯುತ್ತದೆ, ತನ್ನ ಸ್ವಸ್ವರೂಪಕ್ಕೆ ಧಕ್ಕೆಯಾಗದಂತೆ. ಇದನ್ನು ಆತ್ಮನ ಅಥವಾ ಪರಮಾತ್ಮನ ಚಮತ್ಕಾರ ಎಂದು ವಿವರಿಸುತ್ತಾರೆ. ಇದು ವಿಶೇಷ ಪದವನ್ನ ಯೋಗ ವಾಸಿಷ್ಠ್ಯದಲ್ಲಿ ವಶಿಷ್ಠ ಮಹರ್ಷಿಗಳು ಉಪಯೋಗಿಸಿರ್ತಕ್ಕಂಥ ಶಬ್ದ. ಅಂದ್ರೆ ಆತ್ಮನ ಒಂದು ಚಮತ್ಕಾರ ಇದು. ಇದಿಷ್ಟೇ ಅಲ್ಲ, ಇನ್ನೂ ಚಮತ್ಕಾರವೆಂದರೆ ಒಂದೇ ಜೀವಿಯಲ್ಲಿ ಅಂಶಿಕವಾಗಿ ಅಥವಾ ಪೂರ್ಣವಾಗಿ ಪ್ರಕಟಗೊಳ್ಳುತ್ತದೆ. ಒಂದೇ ಜೀವಿ ಅದರಲ್ಲಿ ಅಂಶಿಕವಾಗಿ ಪ್ರಕಟಗೊಳ್ಳುತ್ತೆ, ಪೂರ್ಣವಾಗಿ ಪ್ರಕಟಗೊಳ್ಳುತ್ತೆ. ವಿವಿಧ ಹಂತಗಳಲ್ಲಿ ಕೆಲಸ ಮಾಡುವ ಈ ಕೇಂದ್ರಗಳನ್ನು ನಾವು ಸಾಮಾನ್ಯವಾಗಿ ಇತಿಹಾಸದ ಪರಿಭಾಷೆಯಲ್ಲಿ ದೇಹಾತ್ಮ, ಅಂತರಾತ್ಮ, ಪುರುಷಾತ್ಮ ಎಂದು ಕರೆಯುತ್ತೇವೆ. ಪರಮಾತ್ಮ ಅದಕ್ಕೆ ಮೀರಿ ಎಂದು ಕರೆಯುತ್ತೇವೆ. ಇದು ಆತ್ಮನಿಗಿರ್ತಕ್ಕಂಥ ಆತ್ಮನ ಒಂದು ವಿಶೇಷತೆಗಳು. ಈಗ ನಿರುಪಾಧಿಕ ಚೈತನ್ಯ ಅಂದ್ರೆ ಆತ್ಮ ಅನ್ನೋದಕ್ಕೆ ಇನ್ನೊಂದು ಹೆಸರು ನಿರುಪಾಧಿಕ ಚೈತನ್ಯ ಅಂತ. ಅದಕ್ಕೂ ವ್ಯಕ್ತಿ ಆತ್ಮಕ್ಕೂ ಇರತಕ್ಕಂಥ ಸಂಬಂಧವನ್ನ ತಿಳಿಯೋಣ. ನಿರುಪಾಧಿಕ ಚೈತನ್ಯದ ಪೂರ್ಣತೆಯು ವ್ಯಕ್ತಿಯಲ್ಲಿ ಬೀಜ ರೂಪವಾಗಿ ಕೇಂದ್ರೀಕೃತವಾಗಿದೆ. ಏನು ನಾವು ಆತ್ಮ ಸರ್ವವ್ಯಾಪಿಯಾಗಿರ್ತಕ್ಕಂಥ ಆತ್ಮ ಅಂತ ನಾವು ಹೇಳ್ತಾ ಇದ್ದೀವಿ, ಅದರ ವಿಶೇಷ ಗುಣಗಳಲ್ಲಿ ಏನಂದ್ರೆ, ಮನುಷ್ಯನಲ್ಲಿರ್ತಕ್ಕಂಥ ಆತ್ಮ ಮನುಷ್ಯನ ಆಕಾರವನ್ನು ಪಡೆಯುತ್ತೆ. ಜೀವಿಗಳಲ್ಲಿರ್ತಕ್ಕಂಥ ಆತ್ಮ ಯಾವ ಜೀವಿನಲ್ಲಿ ಪ್ರಕಟಗೊಳ್ಳುತ್ತೋ ಆ ಅಂತ ಒಂದು ಆತ್ಮವಾಗಿ ಪ್ರಕಟಗೊಳ್ಳುತ್ತೆ ಅಂತ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ಅದೇ ರೀತಿ ಆ ನಿರುಪಾಧಿಕ ಚೈತನ್ಯವು ವ್ಯಕ್ತಿಯಲ್ಲಿ ಬೀಜ ರೂಪವಾಗಿ ಕೇಂದ್ರೀಕೃತವಾಗಿದೆ. ಅಂದ್ರೆ ಭಗವಂತನಲ್ಲಿರ್ತಕ್ಕಂಥ ಎಲ್ಲ ಅಂಶಗಳು ಕೂಡ ನಮ್ಮಲ್ಲೂ ಇದೆ, ಆದರೆ ಅದು ಬೀಜ ರೂಪದಲ್ಲಿ ಇದೆ. ನಿರುಪಾಧಿಕ ಚೈತನ್ಯವು ವಿಶ್ವರೂಪದಲ್ಲಿ ಅಭಿವ್ಯಕ್ತನಾದಾಗ ವ್ಯಕ್ತಿ ಆತ್ಮವಾಗಿ ಸಂಕುಚಿತಾವಸ್ಥೆಗೆ ಬರುತ್ತದೆ. ಅದಕ್ಕೆ ಪ್ರಕೃತಿಯೊಡನೆ ಸೇರಿಕೊಂಡಾಗ ಅದಕ್ಕಿರ್ತಕ್ಕಂಥ ಒಂದು ಎಲ್ಲ ಅಂಶಗಳಲ್ಲೂ ಕೂಡ ಒಂದು ಸಂಕುಚಿತಾವಸ್ಥೆಗೆ ಬರುತ್ತೆ. ಅಂದ್ರೆ ಅದರ ಮೇಲೆ ಇರ್ತಕ್ಕಂಥ ನಿರುಪಾಧಿಕ ಚೈತನ್ಯದ ಮೇಲೆ ಪ್ರಕೃತಿಯ ಮುಸುಗು ಏರ್ಪಡುತ್ತೆ. ಅದರ ಬೀಜವು ವೃಕ್ಷವಾಗಿ ಬೆಳೆಯುವಂತೆ ಮಾನವನಲ್ಲಿ ಬೀಜರೂಪವಾಗಿ ಅಡಗಿರುವ ಮಹಾಚೈತನ್ಯವು ಮಾನವನು ಪ್ರವೃತ್ತಿ ಮಾರ್ಗದಿಂದ ನಿರ್ವೃತ್ತಿ ಮಾರ್ಗಕ್ಕೆ ತಿರುಗಿ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಹೃತ್ಪೂರ್ವಕವಾಗಿ ಪ್ರಯತ್ನ ಮಾಡುತ್ತಾ ಬಂದಂತೆಲ್ಲ ಆತನ ಪ್ರಜ್ಞೆಯು ವಿಕಾಸವಾಗುತ್ತಾ ಬಂದು ತನ್ನ ನೈಜ ಸ್ವರೂಪದ ಸಾಕ್ಷಾತ್ಕಾರವನ್ನು ಪಡೆಯುತ್ತದೆ. ಇದು
ಆ ಒಂದು ಔಟ್ಲೈನ್, ನಾವು ಏನು ಆತ್ಮನ ಬೆಳವಣಿಗೆ ಅಂತ ಹೇಳ್ತಾ ಇದ್ದೀವಿ ಅದಕ್ಕಿರ್ತಕ್ಕಂಥ ಒಂದು ವಿಶಾಲವಾದ ಅರ್ಥ. ಅದಕ್ಕೆ ಅವಶ್ಯಕವಾದ ಪ್ರಯತ್ನ ಮತ್ತು ಕಾಲಾವಕಾಶ ಎರಡೂ ಬೇಕಾಗುತ್ತದೆ. ಇದೇ ಜೀವಾತ್ಮನ ಬೆಳವಣಿಗೆ. ಅದಕ್ಕೆ ಸಮಯನೂ ಬೇಕು, ಪ್ರಯತ್ನನೂ ಬೇಕು. ಅಂದರೆ ಪ್ರಜ್ಞೆಯು ಒಂದು ಲೋಕದ ಮಟ್ಟದಿಂದ ಅದಕ್ಕಿಂತ ಉನ್ನತ ಮಟ್ಟದ ಲೋಕಕ್ಕೆ ಹತ್ತಬೇಕಾದರೆ ಎಲ್ಲಾ ದೇಹಗಳನ್ನು ಜಂಟಿಸಿರುವ ಪ್ರಜ್ಞೆಯ ಕೇಂದ್ರದ ಮೂಲಕ ಹತ್ತಿ ಹೋಗಬೇಕಾಗುತ್ತದೆ. ನಾವೀಗ ದೇಹಾತ್ಮದ ಮಟ್ಟದಲ್ಲಿ ನಮ್ಮ ಪ್ರಜ್ಞೆ ಕೇಂದ್ರೀಕೃತವಾಗಿದೆ. ಅದನ್ನು ಇನ್ನು ಸ್ವಲ್ಪ ಜೀವಾತ್ಮನ ಮಟ್ಟಕ್ಕೆ ನಮ್ಮ ಪ್ರಜ್ಞೆ ಕೆಲಸ ಮಾಡುವ ರೀತಿಯಲ್ಲಿ ನಾವು ಏರಿಸಬೇಕಾಗಿದೆ ನಮ್ಮ ಪ್ರಜ್ಞೆಯನ್ನು. ಸ್ಥೂಲ ಲೋಕ, ಕಾಮದೇಹ, ಕಾಮಲೋಕ, ಕೆಳಗಿನ ಮನೋಲೋಕಗಳಲ್ಲಿ ದೇಹ ಕೆಲಸ ಮಾಡ್ತಕ್ಕಂಥ, ನಮ್ಮ ದೇಹಗಳಲ್ಲೂ ಕೂಡ ಕೆಲಸ ಮಾಡ್ತಕ್ಕಂಥ ಒಂದು ಆತ್ಮಕ್ಕೆ ದೇಹಾತ್ಮ ಅಂತ ಕರಿತೀವಿ. ಉನ್ನತ ಮನೋಮಯ ಕೋಶ, ಬುದ್ಧಿದೇಹ, ಬುದ್ಧಿಕೋಶ, ಆತ್ಮಕೋಶಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ ಆತ್ಮರನ್ನ ಅಂತರಾತ್ಮ ಅಂತ ಕರಿತೀವಿ. ಅದಕ್ಕಂತೂ ಮೇಲ್ಮಟ್ಟದಲ್ಲಿ ಪುರುಷಾತ್ಮ ಅಂತ ಕರಿತೀವಿ. ಎಲ್ಲವೂ ಕೂಡ ಒಂದೇ ಆತ್ಮನೇ. ಅದರ ಚಾಕುಚಕ್ಕಿದೆ. ಅದರ ಚಮತ್ಕಾರ ಏನಂದ್ರೆ ಯಾವ ರೀತಿಯಲ್ಲಿ ಬೇಕಾದರೂ ಕೂಡ ತನ್ನ ಸ್ವರೂಪವನ್ನು ಅದು ಕಾಲಕ್ಕೆ ತಕ್ಕಂಗೆ, ಆ ದೇಹಗಳಿಗೆ ತಕ್ಕಂಗೆ, ತಾನು ಉಪಯೋಗಿಸತಕ್ಕಂಥ ವ್ಯಾಪ್ತಿಗೆ ಸಂಬಂಧಪಟ್ಟಂಗೆ ಅದು ತನ್ನ ವಿಸ್ತಾರವನ್ನು ಮತ್ತು ಸಂಕುಚಿತೆಯನ್ನು ತಾನೇ ಬೇರ್ಪಡಿಸಿಕೊಳ್ಳುತ್ತೆ. ಈಗ ಜೀವಾತ್ಮನ ಬೆಳವಣಿಗೆ ಇಲ್ಲಿ ಪ್ರಯತ್ನ ಮತ್ತು ಕಾಲಾವಕಾಶ ಬೇಕು ಅಂತ ಒಂದು ಮಾತು ಬಂತು. ಅದನ್ನು ಸ್ವಲ್ಪ ವಿಮರ್ಶೆ ಮಾಡೋಣ. ಜೀವಾತ್ಮನ ಬೆಳವಣಿಗೆಗೆ ಪ್ರಯತ್ನ ಮತ್ತು ಕಾಲಾವಕಾಶ ಎರಡೂ ಅತ್ಯಗತ್ಯ ಎಂದು ಪ್ರತಿಪಾದಿಸಿದ್ದಾರೆ. ಅದಕ್ಕೆ ಕಾಲಾವಕಾಶನೂ ಬೇಕು ಮತ್ತು ಪ್ರಯತ್ನನೂ ಬೇಕು, ನಮ್ಮ ಪ್ರಯತ್ನನೂ ಬೇಕು. ನಾವು ಈಗಾಗಲೇ ಬೆಳವಣಿಗೆಯಲ್ಲಿ 6 ಜೀವ ವರ್ಗಗಳನ್ನು ದಾಟಿ 7ನೇ ಜೀವ ವರ್ಗದಲ್ಲಿ ಬೆಳವಣಿಗೆ ಹೊಂದುತ್ತಾ ಇದ್ದೇವೆ. ನಮ್ಮ ಸಂಸರಣ ಯೋಜನೆಯನ್ನ ನಾವು ಮೆಲುಕು ಹಾಕಿದರೆ ನಾವು 1ನೇ ಭೂತವರ್ಗ, 2ನೇ ಭೂತವರ್ಗ, 3ನೇ ಭೂತವರ್ಗ ಇದನ್ನ సార్ అన్మ్యూట్ చేసుకోండి. ಕೇಳಿಸಿಲ್ಲ. ಸರ್ ಅನ್ಮ್ಯೂಟ್ ಮಾಡ್ಬೇಕು. ವಾಸುದೇವ್ ರೆಡ್ಡಿ ಸರ್. ಕೇಳಿಸ್ತಾ ಇಲ್ಲ ಅವರಿಗೆ. ಸರಿ ಆಯ್ತಾ ಸರ್? ಹಾ ಸರ್, ಆಯ್ತು ಸರ್. ಕಂಟಿನ್ಯೂ ಮಾಡಿ. ಒಂದ್ ನಿಮಿಷ ಹಿಂದೆ ಶುರು ಮಾಡಿ. ಹೋ, ಸರಿ ಸರ್, ಸರಿ ಸರ್. ನಮ್ಮ ಸಂಸರಣ ಯೋಜನೆಯನ್ನ ಅಲ್ಲಿಂದ ಸಾಕಲ್ವ ಸರ್? ಎಸ್ ಸರ್. ಪ್ರಯತ್ನ ಮತ್ತು ಕಾಲಾವಕಾಶ, ಜೀವಾತ್ಮನ ಬೆಳವಣಿಗೆಗೆ ಪ್ರಯತ್ನ ಮತ್ತು ಕಾಲಾವಕಾಶ ಎರಡೂ ಅತ್ಯಗತ್ಯ ಎಂದು ಪ್ರತಿಪಾದಿಸಿದ್ದಾರೆ. ಈಗ ನಾವು ಪ್ರಯತ್ನ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿಶ್ಲೇಷಣೆ ಮಾಡೋಣ. ನಾವು ಈಗಾಗಲೇ ಬೆಳವಣಿಗೆಯಲ್ಲಿ 6 ಜೀವ ವರ್ಗಗಳನ್ನು ದಾಟಿ 7ನೇ ಜೀವ ವರ್ಗದಲ್ಲಿ ಬೆಳವಣಿಗೆ ಬೆಳವಣಿಗೆ ಹೊಂದುತ್ತಾ ಇದ್ದೇವೆ. ಅಂದರೆ 1ನೇ ಭೂತವರ್ಗ, 2ನೇ ಭೂತವರ್ಗ, 3ನೇ ಭೂತವರ್ಗ, ಸಸ್ಯವರ್ಗ, ಪ್ರಾಣಿ ವರ್ಗಗಳನ್ನು ದಾಟಿ ಮನುಷ್ಯ ವರ್ಗದಲ್ಲಿ ಜೀವಾತ್ಮನ ಬೆಳವಣಿಗೆ ಆಗುತ್ತಿದೆ. ಬಹಳ ದೀರ್ಘಕಾಲದ ಪ್ರಯಾಣ ಮಾಡಿದ್ದೇವೆ. ಅಂದರೆ ಹಿರಿಯರು ಹೇಳುವ ಪ್ರಕಾರ ಒಂದೊಂದು ವರ್ಗದಲ್ಲಿ ಪ್ರಜ್ಞೆ ವಿಕಾಸವಾಗಿ ಮತ್ತೊಂದು ವರ್ಗವನ್ನ ಸೇರ್ಬೇಕಾದ್ರೆ ಸುಮಾರು 432 ಕೋಟಿ ವರ್ಷಗಳು ಬೇಕಾಗುತ್ತೆ ಅಂತ ಹೇಳ್ತಾರೆ. ಅಲ್ಲಿಗೆ ನಮ್ಮ ಪ್ರಯಾಣವನ್ನು ನಾವೇ ಲೆಕ್ಕ ಹಾಕಬಹುದು. ಆ ಭಗವಂತನಿಂದ ಬಂದಂತ ನಾವು ಮತ್ತೆ ಎಷ್ಟು ಪ್ರಯಾಣ ಮಾಡಿದ್ದೀವಿ ಮತ್ತೆ ಇನ್ನು ಎಷ್ಟು ಪ್ರಯಾಣ ಉಳಿದಿದೆ ಅನ್ನತಕ್ಕಂಥದ್ದು ನಾವು ಸ್ವಲ್ಪ ನಿರ್ಧಾರಕ್ಕೆ ಬರಬಹುದು. ಈಗ ಒಂದು ಪ್ರಯತ್ನ ಅನ್ನೋದಕ್ಕೆ ಇದನ್ನು ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಈಗ ಒಂದು ಬೀಜದಲ್ಲಿರುವ ಅಥವಾ ಅಂತಃಸತ್ವಕ್ಕೆ ಅನುಗುಣವಾಗಿ ಬೆಳವಣಿಗೆ ಹೊಂದಿ ತನ್ನ ಸಾಮರ್ಥ್ಯವನ್ನು ಪ್ರಕಟಗೊಳಿಸುತ್ತದೆ. ಒಂದು ಬೀಜ ಇದೆಯಲ್ಲ,
ಮರದಲ್ಲಿರ್ತಕ್ಕಂಥ ಬೀಜ ಅದನ್ನ ನೆಲದಲ್ಲಿ ನಾವು ಸಾಯಿಲ್ ಇರ್ತಕ್ಕಂಥ ಜಾಗದಲ್ಲಿ, ಅನುಕೂಲಕರವಾದ ಜಾಗದಲ್ಲಿ ಅದನ್ನ ನಾಟಿ ಮಾಡಿದರೆ ಆ ಬೀಜದಲ್ಲಿರ್ತಕ್ಕಂಥ ಅಂತಃಸತ್ವಗಳು ಏನಿದೆ ಅದೆಲ್ಲವೂ ಕೂಡ ಅದಕ್ಕೆ ಅನುಗುಣವಾಗಿ ಬೆಳವಣಿಗೆ ಆಗುತ್ತೆ. ಅದು ಯಾವ ಪ್ರಯತ್ನವನ್ನು ಮಾಡಲ್ಲ. ಇದನ್ನೇ JK ಅವರು ಎಫರ್ಟ್ಲೆಸ್ ಎಫರ್ಟ್ ಅಂತಾರೆ. ಅಂದ್ರೆ ಅದ ಪ್ರಯತ್ನವಿಲ್ಲದೆ ಅದರಲ್ಲಿರ್ತಕ್ಕಂಥ ಗುಣ ವಿಶೇಷಗಳ ಸಂಬಂಧಿಸಿದಂತೆ ಅದು ಬೆಳವಣಿಗೆ ಹೊಂದುತ್ತೆ. ಆ ಮರ ಗಟ್ಟಿಯಾಗಿರ್ಬೇಕಾ, ಮಿತವಾಗಿರ್ಬೇಕಾ, ಅದೆಲ್ಲವನ್ನು ಕೂಡ ಅದು ಪ್ರಕಟಗೊಳ್ಳುತ್ತೆ. ಗಟ್ಟಿಯಾಗಿರುವ ಮರವನ್ನು ನೋಡಿ ತೆಳ್ಳಗಿರ್ತಕ್ಕಂಥ ಅಥವಾ ಮಿದುವಾಗಿರ್ತಕ್ಕಂಥ ಮರ ನಾನು ಗಟ್ಟಿ ಆಗಬೇಕು ಅಂತಕ್ಕಂಥ ಪ್ರಯತ್ನ ಯಾವತ್ತೂ ಮಾಡಿಲ್ಲ. ಅಥವಾ ಗಟ್ಟಿಯಾಗಿರ್ತಕ್ಕಂಥ ಮರ ಮೆತ್ತಗಿರ್ತಕ್ಕಂಥ ಮರ ನಾನು ಬೆಳಿಬೇಕು ಅಂತ ಯಾವತ್ತೂ ಪ್ರಯತ್ನ ಮಾಡಿಲ್ಲ. ಅದರ ಸ್ವಭಾವಕ್ಕೆ ಅನುಗುಣವಾಗಿ ಅದು ಬೆಳವಣಿಗೆ ಆಗುತ್ತೆ. ಅದರ ಬೆಳವಣಿಗೆಯ ಜವಾಬ್ದಾರಿ ಪೂರ್ತಿ ಪ್ರಕೃತಿಗೆ ಮತ್ತು ಆ ಬೀಜದಲ್ಲಿರ್ತಕ್ಕಂಥ ಅಂತಃಶಕ್ತಿಗೆ ಅದು ಅನುಗುಣವಾಗಿರುತ್ತೆ. ಅದೇ ರೀತಿ ಅದು ಬೆಳವಣಿಗೆ ಹೊಂದಲು ಯಾವ ಅಭ್ಯಾಸವನ್ನು ಮಾಡುವುದಿಲ್ಲ. ಪ್ರಾಣಿಗಳು ಸಹ ಯಾವ ಯೋಗಾಭ್ಯಾಸಗಳನ್ನು ಮಾಡದೆ ಸ್ವಾಭಾವಿಕವಾಗಿ ಬೆಳವಣಿಗೆ ಹೊಂದುತ್ತವೆ. ಅವುಗಳ ಬೆಳವಣಿಗೆ ಸ್ವಾಭಾವಿಕವಾಗಿರುತ್ತದೆ. ಆದರೆ ನಾವು ಈ ಹಂತದಲ್ಲಿದ್ದಾಗ ನಮ್ಮಲ್ಲಿ ಅನೇಕ ಯೋಗ ಪದ್ಧತಿಗಳಿದೆ, ಅನೇಕ ಸಾಧನಾ ಮಾರ್ಗಗಳಿದೆ, ಅನೇಕ ವಿಧವಾದಂತಹ ಒಬ್ಬೊಬ್ಬರಿಗೂ ಒಂದೊಂದು ವಿಧವಾದಂತಹ ಒಂದು ಮಾರ್ಗಗಳಿದೆ ಅನುಸರಿಸುವುದಕ್ಕೆ. ಕೆಲವರು ಭಕ್ತಿ ಮಾರ್ಗ ಅಂತ ಹೇಳ್ಬೋದು, ಕೆಲವರು ಯೋಗ ಮಾರ್ಗ ಅಂತ ಹೇಳ್ಬೋದು, ಕೆಲವರು ಕರ್ಮ ಮಾರ್ಗ ಅಂತ ಹೇಳ್ಬೋದು. ಈ ರೀತಿ ಅನೇಕ ಮಾರ್ಗಗಳನ್ನು ಅನುಸರಿಸಬೇಕು ಅಂತ ನಮ್ಮ ಹಿರಿಯರು ನಮ್ಗೆ ದಾರಿ ಹಾಕೊಟ್ಟಿದ್ದಾರೆ. ಅನೇಕ ಯೋಗ ಪದ್ಧತಿಗಳು ಇದೆ. ನಮ್ಗೆ ಯಾಕೆ ಬಂತು ಇದೆಲ್ಲ? ಈ ಪ್ರಶ್ನೆಯನ್ನ ನಾವು ಮೂಲಭೂತವಾಗಿ ಹಾಕೋಬೇಕು. ಅಂದ್ರೆ ಎಲ್ಲೂ ಇವಾಗ ನಾವು 7 ಜೀವವರ್ಗಗಳನ್ನು ದಾಟ್ಕೊಂಡು ಬಂದಿದ್ದೀವಿ. ಎಲ್ಲೂ ಕೂಡ ನಾವು ಯಾವ ಪ್ರಯತ್ನ ಇಲ್ಲದೆ ಸ್ವಾಭಾವಿಕವಾಗಿ ಬೆಳವಣಿಗೆ ಹೊಂದ್ಕೊಳ್ತಾ ಬಂದಿದ್ದೀವಿ. ಈಗ ಕೊನೆ ಹಂತದಲ್ಲಿ ನಮ್ಗೆ ಯಾಕೆ ಇದೆ ಈ ಶ್ರಮ, ಈ ಪರಿಶ್ರಮ, ಈ ಪೀಟ್ಲಾಟ ಇವೆಲ್ಲ ಯಾಕೆ ಬಂತು ಅಂತ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ತಾ ಇದನ್ನು ಸ್ವಲ್ಪ ವಿಮರ್ಶೆ ಮಾಡೋಣ. ನಾವು ಯಾಕೆ ಈ ರೀತಿ ಸ್ವಾಭಾವಿಕವಾಗಿ ಬೆಳವಣಿಗೆ ಆಗದೆ ಪ್ರಯತ್ನ ಪಟ್ಟು ಸಾಧನೆ ಮಾಡಿ ಬೇರೆಯವರನ್ನು ಅನುಕರಿಸಿ ಹಿರಿಯರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆದು ಬೆಳವಣಿಗೆ ಹೊಂದುತ್ತೇವೆ ಎನ್ನತಕ್ಕಂಥ ಪ್ರಶ್ನೆ ನಮ್ದು ಮೂಲಭೂತವಾಗಿ. ಇದಕ್ಕೆ ಕಾರಣ ಮನುಷ್ಯರಲ್ಲಿ ಮನಸ್ಸು ಬೆಳವಣಿಗೆ ಆಗಿದೆ. ಅಂದ್ರೆ ಒಂದು ಪಕ್ಷಿ ಗೂಡು ಕಟ್ಟಬೇಕಾದ್ರೆ ಅದು ನೈಜವಾಗಿ ಆ ಪಕ್ಷಿಗೆ ಒದಗಿ ಬಂದಿರತಕ್ಕಂತ ಒಂದು ಅಂತಃಸತ್ವದ ಮೂಲಕ ಗೂಡು ಕಟ್ಟುತ್ತದೆ. ಎಷ್ಟು ಅದ್ಭುತವಾದ ಗೂಡು ಕಟ್ಟುತ್ತೆ. ನಮಗೂ ಕೂಡ ಅಂತ ಒಂದು ಸಾಮರ್ಥ್ಯ ಇಲ್ಲ. ಅದಕ್ಕೆ ತೊಂದರೆ ಆಗಿ ಆ ಗೂಡನ್ನು ಯಾರಾದ್ರೂ ಕಿತ್ತಾಕಿ ಅಥವಾ ಮಳೆಗೆ ಗಾಳಿಗೆ ಏನಾದ್ರೂ ಅದ ನಾಶ ಆದ್ರೂ ಕೂಡ ಮತ್ತೆ ಇನ್ನೊಂದ್ಸಲ ಪ್ರಯತ್ನ ಪಡುತ್ತೆ. ಅದೇ ತರದ ಗೂಡೆ ಕಟ್ಟುತ್ತೆ. ಅಂದ್ರೆ ಅದು ಲಿಮಿಟೆಡ್, ಅದರ ಒಂದು ವ್ಯಾಪ್ತಿ, ಅದರ ಒಂದು ತಿಳುವಳಿಕೆ ಅಂತಸ್ಥವಾಗಿ ಏನಿರುತ್ತೋ ಅದನ್ನು ಮೀರಿ ಹೋಗುವುದಿಲ್ಲ. ಪ್ರಕೃತಿಗೆ ಏನು ಅದರಲ್ಲಿ ನಿಗದಿ ಆಗಿರುತ್ತೆ ಅದರ ಪ್ರಕಾರನೇ ಆಕ್ಟ್ ಮಾಡುತ್ತೆ. ಆದರೆ ಮನುಷ್ಯ ಆ ರೀತಿ ಅಲ್ಲ. ಮನುಷ್ಯನಲ್ಲಿ ಮನಸ್ಸು ಬೆಳವಣಿಗೆ ಆಗಿದೆ. ವಿಮರ್ಶೆ ಮಾಡಿ ತೀರ್ಮಾನ ತೆಗೆದುಕೊಳ್ಳುವ ಸಾಮರ್ಥ್ಯ ಬಂದಿದೆ. ಯಾರಿಗೆ? ಮನುಷ್ಯನಿಗೆ. ಮನುಷ್ಯನಿಗೆ ಒಂದು ಸಮಸ್ಯೆ ಎದುರಾದಾಗ ಪರಿಹಾರಕ್ಕಾಗಿ ಅನೇಕ ಆಯ್ಕೆಗಳಲ್ಲಿ ಒಂದನ್ನು ಆರಿಸಬೇಕಾಗುತ್ತದೆ. ಮನುಷ್ಯನ ಮನಸ್ಸು ಬೆಳವಣಿಗೆ ಆಗಿರುವುದರಿಂದ ಅವನಿಗೆ ಒಂದು ಸಮಸ್ಯೆ ಬಂದಾಗ ಆ ಸಮಸ್ಯೆ ಪರಿಪೂರ್ಣ ಅನ್ನಿಸದೇ ಇದ್ದಾಗ ಅವನು 100 ಮಾರ್ಗಗಳನ್ನು ಯೋಚನೆ ಮಾಡ್ತಾನೆ. ಇದು ಈ ತರ ತಪ್ಪಾಯ್ತಲ್ವಾ, ನಾನು ಇನ್ನೂ ಯಾವ ರೀತಿ ಉತ್ತಮಪಡಿಸ್ಕೋಬೇಕಾಗಿತ್ತು ನನ್ನ ಕಾರ್ಯವನ್ನ ಅನ್ನತಕ್ಕಂಥದ್ದನ್ನು ಯೋಚನೆ ಮಾಡ್ತಾನೆ. ಅದಕ್ಕೆ ಮೂಲ ಕಾರಣ ಏನಂದ್ರೆ ನಮ್ಮಲ್ಲಿ ಮನಸ್ಸು ಬೆಳವಣಿಗೆ ಆಗಿದೆ ಮತ್ತು ವಿವೇಕವೂ ಕೂಡ ಅಂಕರಾರ್ಪಣೆ ಮಾಡಿದೆ. ವಿವೇಕವೂ ಕೂಡ ಸ್ವಲ್ಪ ಮಟ್ಟಿಗೆ ಬೆಳವಣಿಗೆ ಆಗಿದೆ. ಆ ವಿವೇಕವನ್ನು ಉಪಯೋಗಿಸಿ ನಾವು ನಮ್ಮ ತೀರ್ಮಾನಗಳನ್ನ ತೆಗೆದುಕೊಳ್ಳಬೇಕಾದಂತಹ ಹಂತಕ್ಕೆ ಬಂದಿದೆ. ಮೊದಲಿಗೆ ವ್ಯಕ್ತಿತ್ವ ಅನ್ನುವುದು ಇರಲಿಲ್ಲ. ಇಲ್ಲಿ ಸಸ್ಯಗಳಲ್ಲಿ ಮತ್ತು ಪ್ರಾಣಿಗಳಲ್ಲಿ ವ್ಯಕ್ತಿ ಆತ್ಮ ಇರಲಿಲ್ಲ. ಅದು ತೀರ್ಮಾನ ತಗೋಬೇಕಾದ್ರೆ ಸಮೂಹಾತ್ಮದ ಮೂಲಕ ಅಥವಾ ವಿಶ್ವ ಪ್ರಜ್ಞೆಯ ಹಿನ್ನೆಲೆಯಲ್ಲಿ ಅದರ ತೀರ್ಮಾನಗಳೆಲ್ಲ ನಡೀತಾ ಇತ್ತು. ಈಗ ನಮಗೆ ಆ ರೀತಿಯಾದಂತಹ ಸೌಲಭ್ಯದಿಂದ ನಾವು ಇನ್ನೂ ವಂಚಿತರಾಗಿದ್ದೀವಿ ಅನ್ನಬಹುದು, ಅಥವಾ ಇನ್ನು ಮುಂದುವರೆದಿದ್ದೀವಿ ಅಂತ ಕೂಡ ಹೇಳ್ಕೋಬಹುದು.
ಈ ರೀತಿ ಆಯ್ಕೆ ಮಾಡುವಾಗ ಆಯ್ಕೆಯನ್ನು ಅಥವಾ ಸೂಕ್ತವಾದ ಆಯ್ಕೆಯನ್ನು ಅಥವಾ ಸೂಕ್ತವಲ್ಲದ ಆಯ್ಕೆಯನ್ನು ಆರಿಸಿಕೊಳ್ಳಬೇಕಾದ ಸಂದರ್ಭ ಒದಗಿ ಬರಬಹುದು. ನಾವು ತೀರ್ಮಾನ ತಗೊಳ್ತೀವಿ ಒಂದು ಸಮಸ್ಯೆ ಬಂದಾಗ ಅದನ್ನು ಯಾವ ರೀತಿ ಪರಿಹಾರ ಮಾಡಬೇಕು ಅಂತ. ನಮ್ಮ ಮುಂದೆ 10 ಆಯ್ಕೆಗಳು ಬರುತ್ತೆ. ಈ ರೀತಿ ಆದ್ರೆ ಈ ರೀತಿ ಅನುಕೂಲ ಆಗುತ್ತೆ, ಈ ರೀತಿ ನಾನು ಇದನ್ನು ಅಪ್ರೋಚ್ ಮಾಡಿದ್ರೆ ಈ ರೀತಿ ಅನುಕೂಲ ಆಗುತ್ತೆ ಅಂತ ನಮಗೆ ಅನಿಸುತ್ತೆ. ಕೊನೆಗೆ ಒಂದು ತೀರ್ಮಾನ ತಗೊಳ್ತೀವಿ. ಅದನ್ನ ಆ ಸಮಸ್ಯೆಯನ್ನ ಪರಿಹಾರ ಮಾಡ್ಕೊಳ್ಳೋಕೆ ಒಂದು ತೀರ್ಮಾನವನ್ನ ತೆಗೆದುಕೊಳ್ತೀವಿ. ಆ ಒಂದು ಸಂದರ್ಭದಲ್ಲಿ ಅಂತ ಆಯ್ಕೆಗಳಲ್ಲಿ ಒಂದು ಆಯ್ಕೆಯನ್ನ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಮನುಷ್ಯನು ಸೂಕ್ತವಲ್ಲದ ಆಯ್ಕೆಯನ್ನು ಮಾಡಿಕೊಳ್ಳತಕ್ಕಂತಹ ಸಂದರ್ಭಗಳು ಕೂಡ ಇರಬಹುದು. ಯಾಕೆಂದ್ರೆ ನಾವು ತೀರ್ಮಾನ ತೆಗೆದುಕೊಳ್ಳೋದು ಯಾವ ರೀತಿ ಅಂದ್ರೆ ಆಗಿರ್ತಕ್ಕಂಥ ಅನುಭವಗಳ ಹಿನ್ನೆಲೆಯಲ್ಲಿ ನಾವು ಒಂದು ತೀರ್ಮಾನವನ್ನು ತೆಗೆದುಕೊಳ್ತೇವೆ. ನಮಗೆಲ್ರಿಗೂ ಗೊತ್ತು, ನಮಗೆ ಆಗಿರ್ತಕ್ಕಂಥ ಅನುಭವಗಳು ಅದು ಪರಿಪೂರ್ಣವಲ್ಲ. ಅದು ನಮಗಾಗಿರ್ತಕ್ಕಂಥ ಅನುಭವಗಳು ಸೀಮಿತವಾಗಿವೆ. ನಮಗಿರ್ತಕ್ಕಂಥ ಜ್ಞಾನ ಸೀಮಿತವಾಗಿದೆ. ಅಂದ್ರೆ ಸಂಪೂರ್ಣ ಜ್ಞಾನ ಅಲ್ಲ. ಇದು ನಮಗೆಲ್ರಿಗೂ ಸ್ಪಷ್ಟವಾಗಿ ಗೊತ್ತಿರಬೇಕು. ನಾವು ಯಾರು ಕೂಡ ಸಂಪೂರ್ಣ ಜ್ಞಾನಿಗಳಲ್ಲ. ಸಂಪೂರ್ಣವಾದ ಜ್ಞಾನಿಗಳಲ್ಲದೆ ಇದ್ದಾಗ ನಾವು ಏನು ತೀರ್ಮಾನ ತೆಗೆದುಕೊಳ್ತೀವೋ, ಅದು ಆಯ್ಕೆ ಮಾಡ್ಕೊಳ್ತೀವೋ, ಆ ಆಯ್ಕೆಯು ತಪ್ಪಾಗಾದರೂ ಆಗಿರಬಹುದು, ಸರಿಯಾದಾದರೂ ಆಗಿರಬಹುದು. ಒಂದು ವೇಳೆ ತಪ್ಪಾಗಿ ಆಯ್ಕೆ ಮಾಡಿಕೊಂಡಾಗ ಅದರ ರಿಸಲ್ಟ್ ಆವಾಗಲೇ ನಮ್ಗೆ ಗೊತ್ತಾಗುತ್ತೆ. ಅದನ್ನ ವಿಮರ್ಶೆ ಮಾಡಿ ಮತ್ತೆ ಅಲ್ಲಿಂದ ಇನ್ನೊಂದು ತೀರ್ಮಾನವನ್ನ ತೆಗೆದುಕೊಳ್ಬೇಕಾಗುತ್ತೆ. ಈ ರೀತಿ ನಾವು ನಮ್ಮ ಜ್ಞಾನದ ಒಂದು ಆಧಾರದಲ್ಲಿ ಓರೆಗೆ ಹಚ್ಚಿ ನಾವು ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾದಂತಹ ಅನಿವಾರ್ಯ ಸ್ಥಿತಿನಲ್ಲಿ ನಾವಿದ್ದೀವಿ ಮನುಷ್ಯರು. ಇದಕ್ಕೆಲ್ಲ ಕಾರಣ ಏನಂದ್ರೆ ನಾನು ಎನ್ನತಕ್ಕಂಥ ಮನಸ್ಸಿನ ಒಂದು ಕೇಂದ್ರೀಕೃತವಾದ ಪ್ರಜ್ಞೆ. ಏಕೆಂದರೆ ನಾವು ತೀರ್ಮಾನಕ್ಕೆ ಬರುವುದು ನಮ್ಮ ಅನುಭವಗಳ ಆಧಾರದ ಮೇಲೆ. ನಮ್ಮ ಅನುಭವಗಳು ಸೀಮಿತವಾಗಿರುತ್ತವೆ, ನಮ್ಮ ಜ್ಞಾನವೂ ಸೀಮಿತವಾಗಿರುತ್ತದೆ. ಮನುಷ್ಯನು ಸುಖಾನುಭವಗಳನ್ನಾಗಲಿ ದುಃಖಾನುಭವಗಳನ್ನಾಗಲಿ ಮನಸ್ಸಿನ ಮೂಲಕ ಮತ್ತೆ ನೆನಪಿಗೆ ತಂದುಕೊಂಡು ಮೆಲುಕು ಹಾಕುತ್ತಾ ಅಂತಹ ಅನುಭವಗಳನ್ನು ಪಡೆಯಬೇಕೆಂದಾಗಲಿ ಅಥವಾ ದೂರ ಇರಬೇಕೆಂದಾಗಲಿ ಬಯಸಿ ಅದಕ್ಕೆ ಅಂಟಿಕೊಳ್ಳುತ್ತಾನೆ. ಮತ್ತೆ ಇನ್ನೊಂದು ಎರಡನೇ ವಿಷಯ ಏನಂದ್ರೆ, ಮನುಷ್ಯನಿಗೆ ಎಲ್ಲ ಅನುಭವಗಳಾದಾಗ ಒಂದು ಹಿತವಾಗಿರುತ್ತೆ ಅನುಭವ, ಇನ್ನೊಂದು ಅಹಿತಕರವಾಗಿರುತ್ತೆ, ಅಥವಾ ಇನ್ನೊಂದು ಮೂರನೇ ತರದ್ದು ಹಿತಾನೂ ಅಲ್ಲ ಅಹಿತಾನೂ ಅಲ್ಲ, ಕೇವಲ ಅನುಭವಗಳಾಗಿ ಅದು ನಮ್ಮಲ್ಲೇ ಶೇಖರಣೆ ಆಗುತ್ತೆ. ನಮಗೆ ಮನಸ್ಸು ಬೆಳವಣಿಗೆ ಆಗಿರೋದ್ರಿಂದ ಆ ಸುಖಾನುಭವಗಳನ್ನು ಜ್ಞಾಪಕ ಇಟ್ಕೊಳ್ತೀವಿ, ಕಹಿ ಅನುಭವಗಳನ್ನು ಕೂಡ ಜ್ಞಾಪಕ ಇಟ್ಕೊಳ್ತೀವಿ. ಆ ಸಾಮರ್ಥ್ಯ ನಮಗಿದೆ. ಅದೇ ಹಿಂದೆ ಹೇಳಿರ್ತಕ್ಕಂಥ ಸಸ್ಯಗಳಲ್ಲಾಗ್ಲಿ ಪ್ರಾಣಿಗಳಲ್ಲಾಗ್ಲಿ ಮನಸ್ಸು ಅಷ್ಟು ಬೆಳವಣಿಗೆ ಆಗದೆ ಇರೋದ್ರಿಂದ ಅದು ಮೆಲುಕು ಹಾಕೋದಿಲ್ಲ. ಏನು ಹಿತ ಅಹಿತ ಅನ್ನೋದು ಏನಾಗುತ್ತೋ ಅದು ಅನುಭವ ಸಾಲಿಗೆ ಬಿಟ್ಟುಬಿಡುತ್ತೆ ಹೊರತು ಅದನ್ನು ಮತ್ತೆ ಮೆಲುಕು ಹಾಕಿ ಮತ್ತೆ ಇಂಥ ಸುಖವನ್ನೇ ಅನುಭವಿಸ್ಬೇಕಂತಾಗ್ಲಿ ಅಥವಾ ಇಂಥ ಕಹಿ ಅನುಭವದಿಂದ ದೂರ ಇರಬೇಕಂತಾಗ್ಲಿ ಅದಕ್ಕೆ ಕೆಲವು ಪ್ರಾಣಿಗಳಲ್ಲಿ ಮಾತ್ರ, ಮನುಷ್ಯನಿಗೆ ಹತ್ತಿರವಾಗಿ ಬೆಳವಣಿಗೆ ಹೊಂದಿರತಕ್ಕಂಥ ಮುಂದುವರೆದಂಥ ಪ್ರಾಣಿಗಳಲ್ಲಿ ಮಾತ್ರ ಅಂತ ಸ್ವಲ್ಪ ಸಾಮರ್ಥ್ಯ ಇರುತ್ತೆ ಹೊರತು ಎಲ್ಲಾ ಪ್ರಾಣಿಗಳಲ್ಲಾಗ್ಲಿ ಎಲ್ಲ ಸಸ್ಯಗಳಲ್ಲಾಗ್ಲಿ ಆ ಒಂದು ಸಾಮರ್ಥ್ಯ ಇರುವುದಿಲ್ಲ. ಈಗ ಮನುಷ್ಯನ ಪ್ರಜ್ಞೆಗೆ ಬಂದಾಗ ಯಾವ ರೀತಿ ನಮ್ಮ ಮನಸ್ಸು ಬೆಳವಣಿಗೆ ಆಗಿದೆ ಅಂದ್ರೆ, ಎಲ್ಲಾ ಕಹಿ ಅನುಭವಗಳಿಂದ ದೂರ ಇರಬೇಕು ಅಂತ ಯಾರು ಕೂಡ ಸ್ವಾಭಾವಿಕವಾಗಿ ದೂರ ತರ್ತಾರೆ. ಕಹಿ ಅನುಭವಗಳಿಂದ ಯಾರು ಬಯಸುವುದಿಲ್ಲ, ಸುಖಾನುಭವಗಳನ್ನು ಮಾತ್ರ ಬಯಸ್ತಾರೆ. ಆದರೆ ಈ ಸೃಷ್ಟಿಯ ಸ್ಥಿತಿ ಆಗಿಲ್ಲ. ಎಲ್ಲ ಅನುಭವಗಳು ಕೂಡ ಆಗ್ತಾ ಇರುತ್ತೆ. ಸ್ವಾಭಾವಿಕವಾಗಿ ನಾವು ಏನಾದರೂ ಸುಖಾನುಭವಗಳನ್ನು ಪ್ರೀತಿ ಮಾಡೋದು, ದುಃಖಾನುಭವಗಳಿಂದ ದೂರ ಇರುವುದಾದ್ರೆ ಅದು ಸ್ವಾಭಾವಿಕ ಆಯ್ತು, ಅದನ್ನು ಅನುಭವಿಸುವುದು. ಆದರೆ ನಾವು ಅದನ್ನ ಒಂದು ಸಲ ಆಗಿರ್ತಕ್ಕಂಥ ಅನುಭವವನ್ನ ಅನೇಕ ಸಲ ಮೆಲುಕು ಹಾಕಿ ಅದನ್ನೇ ದೊಡ್ಡ ಸಮಸ್ಯೆಯನ್ನಾಗಿ ಮಾಡಿಕೊಂಡು ನಾವು ಅದಕ್ಕೆ ಅಂಟುಕೊಳ್ಳತಕ್ಕಂತಹ ಸ್ವಭಾವವನ್ನ ಬೆಳೆಸ್ಕೊಳ್ತೀವಿ. ಈ ಅಂಟುಕೊಳ್ಳುವಿಕೆ ಇದೆಯಲ್ಲ, ಅದು ನಮ್ಮ ಸ್ವಾಭಾವಿಕ ಬೆಳವಣಿಗೆಗೆ ಆ ಒಂದು ಕೇಂದ್ರ ಅಡ್ಡಿಯಾಗುತ್ತೆ.
ಸ್ವಾಭಾವಿಕವಾಗಿ ನಮ್ಮ ಪ್ರಜ್ಞೆ ವಿಕಾಸ ಆಗತಕ್ಕಂತ ಎಲ್ಲಾ ಜೀವ ವರ್ಗಗಳಲ್ಲಿ ಸ್ವಾಭಾವಿಕವಾಗಿರ್ತಕ್ಕಂಥ ಬೆಳವಣಿಗೆಯನ್ನ ನಾವು ಗಮನಿಸಿದಾಗ ನಮ್ಮಲ್ಲಿ ಅಡ್ಡಿ ಆಗಿರ್ತಕ್ಕಂಥದ್ದು ಇದೊಂದು ಅಂಶ. ಏನಂದ್ರೆ ಸುಖಕ್ಕೆ ಅಂಟಿಕೊಳ್ಳೋದು, ದುಃಖಕ್ಕೆ ದೂರ ಹೋಗುವುದು ಒಂದನೆಯದು. ಇನ್ನೊಂದು, ಮೆಲುಕು ಹಾಕುತ್ತಾ ಅಂತಹ ಅನುಭವಗಳನ್ನು ಪಡೆಯಬೇಕೆಂದಾಗಲಿ ದೂರ ಇರಬೇಕೆಂದಾಗಲಿ ಬಯಸಿ ಅದಕ್ಕೆ ಅಂಟಿಕೊಳ್ಳುತ್ತಾನೆ. ಈ ರೀತಿ ಅಂಟಿಕೊಳ್ಳುವುದರಿಂದ ಸ್ವಾಭಾವಿಕ ಬೆಳವಣಿಗೆಗೆ ಅಡ್ಡಿಗಳನ್ನು ಏರ್ಪಡಿಸಿಕೊಳ್ಳುತ್ತಾನೆ. ತಾನೇ ಈಗ ಸಮಸ್ಯೆ ಏನಾಗಿದೆ, ತಾನೇ ಅಡ್ಡಿಗಳನ್ನು ನಿರ್ಮಿಸಿಕೊಂಡ. ಅಂದ್ರೆ ನನಗೆ ಇದೇ ಬೇಕು ಅದೇ ಬೇಕು ಅಂತ ಆಯ್ಕೆ ಮಾಡಿಕೊಂಡಾಗ ಸ್ವಾಭಾವಿಕವಾದಂತ ಬೆಳವಣಿಗೆಗೆ ವಿಕಾಸಕ್ಕೆ ಅಡ್ಡಿ ಮಾಡ್ಕೊಂಡ. ಯಾವಾಗ ಅಡ್ಡಿ ಮಾಡ್ಕೊಳ್ತಾನೋ ಅದನ್ನ ನಿವಾರಣೆ ಮಾಡ್ಕೊಳ್ಳೋದು ಯಾರು? ನಾವೇ ಮಾಡ್ಕೋಬೇಕಾಗುತ್ತೆ. ಇದು ನಮ್ಮ ಜವಾಬ್ದಾರಿ ಆಗುತ್ತೆ. ತಾನೇ ನಿರ್ಮಿಸಿಕೊಂಡ ಅಡ್ಡಿಗಳನ್ನು ತಾನೇ ನಿವಾರಿಸಿಕೊಳ್ಳಲು ಹಿರಿಯರು ತೋರಿಸಿರುವ ಸಾಧನೆಗಳನ್ನು ಮಾಡಬೇಕಾಗುತ್ತದೆ. ಆವಾಗ ನಮ್ಮ ಯೋಗ ಪದ್ಧತಿಗಳು, ಸಾಧನಾ ಮಾರ್ಗ ಇವೆಲ್ಲವೂ ಕೂಡ ಆಗ ನಮಗೆ ಹುಟ್ಕೊಳ್ಳುತ್ತೆ. ಯಾಕಂದ್ರೆ ನಾವು ಸಾಧನೆಯ ಮೂಲಕ ನಮ್ಮ ಅಡ್ಡಿಗಳನ್ನ ಅದನ್ನ ತಿಳ್ಕೊಂಡು ನಾವೇ ನಿವಾರಣೆ ಮಾಡ್ಕೋಬೇಕಾಗುತ್ತೆ. ಈಗ ಪ್ರಯತ್ನ ಆಯ್ತು, ಸಮಯ ಆಯ್ತು. ಸಮಯದ ಬಗ್ಗೆ ಸ್ವಲ್ಪ ವಿಮರ್ಶೆ ಮಾಡೋಣ. ಸಮಯನೂ ಬೇಕಾಗುತ್ತೆ ನಮ್ಮ ಬೆಳವಣಿಗೆಗೆ, ನಮ್ಮ ಜೀವಾತ್ಮನ ಬೆಳವಣಿಗೆಗೆ. ಪ್ರತಿಯೊಬ್ಬರೂ ಬೆಳವಣಿಗೆ ಆಗಲು ಸಮಯ ಬೇಕಾಗುತ್ತದೆ. ಪ್ರತಿಯೊಬ್ಬರೂ ಒಂದೇ ಪದ್ಧತಿಯಲ್ಲಿ ಒಂದೇ ವಿಧಾನದಲ್ಲಿ ಬೆಳವಣಿಗೆ ಆಗಲಾರರು. ಇದು ಒಂದು ನಿಯಮ. ಪ್ರತಿಯೊಬ್ಬರೂ ಕೂಡ ಒಬ್ಬೊಬ್ಬ ವ್ಯಕ್ತಿನೂ ಕೂಡ ಒಂದೊಂದು ವಿಶೇಷತೆಯಿಂದ ಅವರು ಭಗವಂತನಿಂದ ಬಂದಿರೋದ್ರಿಂದ, ಒಂದು ವಿಶೇಷತೆಯನ್ನ ಮೈಗೂಡಿಸಿಕೊಂಡು ಬಂದಿರೋದ್ರಿಂದ ಅವನ್ನ ಸೇರುವ ಮಾರ್ಗದಲ್ಲೂ ಕೂಡ ಅದರ ವಿಶೇಷತೆಗೆ ಭಂಗ ಬಾರದಂತೆ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಮಾರ್ಗ ಇದೆ. ಪ್ರತಿಯೊಬ್ಬರೂ ಒಂದೇ ಪದ್ಧತಿಯಲ್ಲಿ ಒಂದೇ ವಿಧಾನದಲ್ಲಿ ಬೆಳವಣಿಗೆ ಆಗಲಾರರು. ಇದನ್ನೇ ಜಿಡ್ಡು ಕೃಷ್ಣಮೂರ್ತಿ ಅವರು ಟ್ರೂತ್ ಈಸ್ ಎ ಪಾತ್ಲೆಸ್ ಲ್ಯಾಂಡ್ ಅಂದ್ರೆ ಇನ್ನೊಂದು ಸತ್ಯಕ್ಕೆ ಯಾವುದೇ ನಿರ್ದಿಷ್ಟ ಮಾರ್ಗವಿಲ್ಲ ಎಂದು ಹೇಳಿದ್ದಾರೆ. ಅಂದ್ರೆ ಒಬ್ಬೊಬ್ಬ ವ್ಯಕ್ತಿಯೂ ಕೂಡ ಅವರ ವಿಶೇಷತೆಗೆ ತಕ್ಕಂಗೆ ಅವರು ಆ ಮಾರ್ಗವನ್ನ ಅನುಸರಿಸಬೇಕಾಗುತ್ತದೆ ಎನ್ನುವುದು ಇದರ ಅರ್ಥ. ಪ್ರತಿಯೊಬ್ಬರಿಗೂ ಪ್ರತಿ ಕ್ಷಣದಲ್ಲಿಯೂ ಜೀವಾತ್ಮನು ಬೆಳವಣಿಗೆ ಆಗುವುದಕ್ಕೆ ಬೇಕಾದ ಸಮಯ ಮತ್ತು ಸಂದರ್ಭಗಳು ಒದಗಿ ಬರುತ್ತಲೇ ಇರುತ್ತವೆ. ಪ್ರತಿಯೊಂದು ಸಂದರ್ಭದಲ್ಲಿ ಪ್ರತಿ ಕ್ಷಣದಲ್ಲೂ ಕೂಡ ಜೀವಾತ್ಮನಿಗೆ ಬೇಕಾದಂತಹ ಬೆಳವಣಿಗೆಗೆ ಬೇಕಾದಂತಹ ಸಂದರ್ಭಗಳು, ಸನ್ನಿವೇಶಗಳು ಒದಗಿ ಬರುತ್ತಲೇ ಇರುತ್ತವೆ. ನಾವು ಸಾಧಾರಣವಾಗಿ ಏನ್ ಮಾಡ್ತೀವಿ, ಸಾಧಾರಣವಾಗಿ ಇವುಗಳನ್ನು ಉದಾಸೀನ ಮಾಡಿ ಪಾಠ ಕಲಿಯದೆ ಇರುವುದರಿಂದ ಮತ್ತು ನಮ್ಮ ಮನಸ್ಸು, ನಮ್ಮ ಅನುಭವ ಏನ್ ಹೇಳುತ್ತೆ ಅದಕ್ಕೆ ಅಂಟಿಕೊಳ್ಳುವುದರಿಂದ ಪಾಠ ಕಲಿಯುವುದಿಲ್ಲ. ಅವಾಗ ಏನಾಗುತ್ತೆ, ಆ ಸನ್ನಿವೇಶಗಳು ಕ್ಲಿಷ್ಟಕರವಾದ ಮತ್ತು ಕಷ್ಟಕರವಾದ ಸನ್ನಿವೇಶಗಳನ್ನು ಎದುರಿಸಬೇಕಾಗುತ್ತೆ. ಒಂದು ಸಲ ನಾವು ಪಾಠ ಕಲಿಯಲಿಲ್ಲ, ಆ ಸನ್ನಿವೇಶಗಳಿಗೆ ಸೂಕ್ಷ್ಮವಾಗಿ ಅಥವಾ ಒಬ್ಬರನ್ನು ನೋಡಿ ಪಾಠ ಕಲಿಯಲಿಲ್ಲ ಅಂದ್ರೆ ನಮಗೆ ಅಂತ ಸನ್ನಿವೇಶಗಳು ಓದ ಬರುತ್ತೆ. ಮತ್ತು ಅದರಲ್ಲೂ ಪಾಠ ಕಲಿಯಲಿಲ್ಲ ಅಂದ್ರೆ ಇನ್ನೂ ಅದೇ ಪರಿಸ್ಥಿತಿ, ಇನ್ನೂ ಕ್ಲಿಷ್ಟಕರವಾದ ಕಷ್ಟಕರವಾದ ಸನ್ನಿವೇಶಗಳು ಒದಗಿ ಬರುತ್ತೆ. ಮತ್ತು ನಮಗೆ ಸಂಪೂರ್ಣ ಜ್ಞಾನ ಬರುವವರೆಗೂ ಅಂತಹ ಸನ್ನಿವೇಶಗಳು, ಪರಿಸ್ಥಿತಿಗಳು ಬೇರೆ ರೀತಿಯಲ್ಲಿ ಪುನರಾವರ್ತನೆ ಆಗುತ್ತವೆ. ನಾವು ಅವುಗಳಿಂದ ಪಾಠ ಕಲಿಯುವವರೆಗೂ ಕೂಡ ಅಂತ ಪರಿಸ್ಥಿತಿಗಳನ್ನು, ಅಂತ ಸನ್ನಿವೇಶಗಳನ್ನು ನಾವು ಎದುರಿಸಲೇಬೇಕಾಗುತ್ತೆ. ನಾವು ಅದರಿಂದ ಜ್ಞಾನ ಪಡೆಯಲೇಬೇಕಾಗುತ್ತೆ. ಅವುಗಳಿಂದ ನಾವು ನಮ್ಮ ಆತ್ಮನ ಬೆಳವಣಿಗೆ ಅವುಗಳ ಮೂಲಕನೇ ಆಗಬೇಕಾಗಿದೆ. ಇವುಗಳನ್ನೇ ನಾವು ಜೀವನದಲ್ಲಿ ಬರುವ ತೊಂದರೆಗಳು, ಸಮಸ್ಯೆಗಳು, ಪ್ರಾಬ್ಲಮ್ಸ್ ಅಂತ ನಾವೇನು ಪರಿಗಣನೆ ಮಾಡ್ತೀವಿ, ಇವುಗಳನ್ನ ನಾವು ಅನೇಕ ಸಮಸ್ಯೆಗಳಿದೆ ನಮ್ಮ ಜೀವನದಲ್ಲಿ, ಅನೇಕ ತೊಂದರೆಗಳಿದೆ ಅಂತ ನಾವು ಪರಿಗಣಿಸ್ತೀವಿ. ಆದರೆ JK ರವರು ಇದನ್ನ ಸಮಸ್ಯೆಗಳು, ಅದರ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಕೊಡೋಣ. JK ರವರು ಜೀವನದಲ್ಲಿ ಬರುವ ಇಂತಹ ಪ್ರಾಬ್ಲಮ್ಸ್ ಅಂದ್ರೆ ತೊಂದರೆಗಳನ್ನ ಸಮಸ್ಯೆಗಳು ಎಂದು ಸನ್ನಿವೇಶಗಳನ್ನ ಸಮಸ್ಯೆಗಳು ಎಂದು ಪರಿಗಣಿಸದೆ ಸವಾಲುಗಳು ಎಂದು ಪರಿಗಣಿಸುತ್ತಾರೆ. ಒಂದು ಚಾಲೆಂಜ್ ಅಂತ. ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಸನ್ನಿವೇಶವೂ ಕೂಡ ನಮಗೆ ಒಂದು ಪ್ರಶ್ನಾರ್ಥಕ ಸ್ನೇಹ ಅಂದ್ರೆ ಚಾಲೆಂಜ್, ನಮ್ಮಲ್ಲಿರ್ತಕ್ಕ ಒಂದು ಒಗಟು.
ಅದನ್ನು ಬಿಡಿಸಬೇಕು ನಾವು. ಆ ಬಿಡಿಸುವ ಪ್ರಕ್ರಿಯೆಯಲ್ಲೇ ನಮ್ಮ ಜ್ಞಾನ ಬೆಳವಣಿಗೆ ಆಗೋದು. ಆ ರೀತಿಯಾದಂತಹ ಸನ್ನಿವೇಶಗಳಷ್ಟೇ ಹೊರತು ಅದು ಸಮಸ್ಯೆಗಳಲ್ಲ ಅಂತ ಜಿ.ಕೆ. ಅವರು ಹೇಳ್ತಾರೆ. ಮತ್ತೆ ಸಮಸ್ಯೆ ಎಲ್ಲಿ ಬಂತು, ಪ್ರಾಬ್ಲಮ್ಸ್ ಎಲ್ಲಿ ಬಂತು ಅಂತ ವಿವರಣೆ ಕೊಡ್ತಾ, ಕಾರಣ ಏನು ಅನ್ನೋದು ಕೊಡ್ತಾ ಅವ್ರಿಗೊಂದು ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ. ಏನಂದ್ರೆ, ಇನ್ಅಡಿಕ್ವೇಟ್ ರೆಸ್ಪಾನ್ಸ್ ಟು ದ ಚಾಲೆಂಜ್ ಈಸ್ ಎ ಪ್ರಾಬ್ಲಮ್ ಅಂತ. ಅಂದ್ರೆ ಈಗ ನನ್ನ ಹತ್ರ ನನಗೆ ಅಗತ್ಯವಾಗಿ ಬೇಕಾಗಿದೆ, ನನಗೆ 1000 ರೂಪಾಯಿ ಅಗತ್ಯತೆ ಇದೆ, ಈ ದಿನದ ಖರ್ಚಿಗೆ 1000 ರೂಪಾಯಿ ಅಗತ್ಯತೆ ಇದೆ. ನನ್ನ ಹತ್ರ 2000 ಇದೆ. ಅದು ನನಗೆ ಸಮಸ್ಯೆ ಆಗಲ್ಲ, ಅಂದ್ರೆ ಪ್ರಾಬ್ಲಮ್ ಅಲ್ಲ, ನನಗೆ ತೊಂದರೆ ಅನಿಸಲ್ಲ ಅದು. ಅದೇ ನನಗೆ 1000 ರೂಪಾಯಿ ಖರ್ಚಿದೆ, ನನ್ನ ಹತ್ರ ಇರುವುದೇ 500 ರೂಪಾಯಿ, ಅದು ಸಮಸ್ಯೆಯಾಗಿ ಕಾಣಿಸುತ್ತೆ. ಅಂದ್ರೆ ನಮ್ಮ ಸಮಸ್ಯೆಗೆ ಮುಂದೆ ಇರತಕ್ಕಂತಹ ಒಂದು ಸನ್ನಿವೇಶಕ್ಕೆ ಎದುರುಗೊಳ್ಳತಕ್ಕಂತ ನಮ್ಮ ಪ್ರಜ್ಞೆ ಇದೆಯಲ್ಲ, ಅದರಲ್ಲಿ ಕೊರತೆ ಇದೆ. ಆ ಸನ್ನಿವೇಶಕ್ಕೆ ತಕ್ಕಂಗೆ ನಾವು ರೆಸ್ಪಾನ್ಸ್ ಮಾಡೋದಿದೆಯಲ್ಲ, ಅದರ ಕೊರತೆಯೇ ನಮಗೆ ಅನೇಕ ಸಮಸ್ಯೆಗಳನ್ನ ತಂದೊಡ್ಡುತ್ತೆ. ಇನ್ನೊಂದು ರೀತಿಯಲ್ಲಿ ಹೇಳಬೇಕಂದ್ರೆ, ಪ್ರತಿ ಸನ್ನಿವೇಶವನ್ನು ಎದುರಿಸುವಲ್ಲಿ ಉಂಟಾಗುವ ಜ್ಞಾನದ ಕೊರತೆಯೇ ನಮ್ಮ ಎಲ್ಲಾ ಸಮಸ್ಯೆಗಳಿಗೆ ಮೂಲ. ಇನ್ನೊಂದ್ಸಲ ಇದನ್ನ ಇನ್ನೊಂದು ರೀತಿಯಲ್ಲಿ ಹೇಳಬೇಕಂದ್ರೆ, ಪ್ರತಿ ಸನ್ನಿವೇಶವನ್ನು ಎದುರಿಸುವಲ್ಲಿ ಉಂಟಾಗುವ ಜ್ಞಾನದ ಕೊರತೆಯೇ ನಮ್ಮ ಎಲ್ಲಾ ಸಮಸ್ಯೆಗಳಿಗೆ ಮೂಲ. ಇದನ್ನೇ ಪತಂಜಲಿ ಮಹರ್ಷಿಗಳು ನಮ್ಮ ಕ್ಲೇಶಗಳಿಗೆ 5 ಮೂಲ ಕಾರಣಗಳಿವೆ ಎನ್ನುತ್ತಾರೆ. ಯಾವುವು? ಅವಿದ್ಯೆ, ಅಸ್ಮಿತ, ರಾಗ, ದ್ವೇಷ, ಅಭಿನಿವೇಶ ಎಂದು ಕರೆದಿದ್ದಾರೆ. ಪತಂಜಲಿ ಮಹರ್ಷಿಗಳು ನಮ್ಮ ದುಃಖಕ್ಕೆ ಕಾರಣ ಏನು? ಮೊದಲನೇದೇ ಅವಿದ್ಯೆ. ಅವಿದ್ಯೆ ಅಂದ್ರೆ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲಾ ಜ್ಞಾನವನ್ನು ಪಡಿಬೇಕು ಅಂತಲ್ಲ, ಅದಕ್ಕೆ ಇನ್ನೊಂದು ಅರ್ಥ ಇದೆ ಅವಿದ್ಯೆ ಅನ್ನೋದಕ್ಕೆ. ಅವಿದ್ಯೆ ಅಂದ್ರೆ ಒಂದು ವಸ್ತುವನ್ನ ಯಾವ ರೀತಿ ಇದೆಯೋ ಅದರಕ್ಕೆ ಭಿನ್ನವಾಗಿ ನೋಡ್ತಕ್ಕಂಥದ್ದನ್ನೇ ಅವಿದ್ಯೆ ಅಂತ ಕರ್ಸ್ಕೊಳ್ತಾರೆ. ಅಂದ್ರೆ ಅದರ ನಿಜ ಸ್ವರೂಪಕ್ಕಿಂತ ನಿಜ ಸ್ವರೂಪ ಒಂದಿದೆ. ನಮಗ್ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತಿದ್ರೆ ಪರವಾಗಿಲ್ಲ, ಆದ್ರೆ ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದು ಇದೆಯಲ್ಲ, ಅದು ನಿಜವಾದ ಅವಿದ್ಯೆ ಅಂತ ವಿಶ್ಲೇಷಣೆ ಮಾಡ್ತಾರೆ. ಮತ್ತೆ ಅವಿದ್ಯೆಯಿಂದ ಏನಾಗುತ್ತೆ ಅಂದ್ರೆ, ನಾವು ನಿಜವಾಗ್ಲೂ ಕೂಡ ಜೀವಾತ್ಮ, ನಾವು ನಿಜವಾಗ್ಲೂ ಕೂಡ ಪರಮಾತ್ಮನ ಅಂಶ. ಅದು ಸರಿಯಾದಂತಹ ಸ್ಥಿತಿ, ಅದು ಇರ್ತಕ್ಕಂಥ ಸ್ಥಿತಿ. ಆದ್ರೆ ನಾವೇನ್ ಮಾಡಿದ್ವಿ, ಅದನ್ನ ಅಸ್ಮಿತಾ ಅಂತ ಹೇಳಿ ಅದನ್ನ ಮರ್ತೋಗ್ಬಿಟ್ಟು ಈ ದೇಹವೇ ನಾನು, ಅಥವಾ ನನ್ನ ಹೆಸರೇ ನಾನು, ಅಥವಾ ನಾನು ಏನು ಕ್ವಾಲಿಫಿಕೇಶನ್ ಆಗಿ ಅದೇ ನಾನು, ಅಥವಾ ಏನು ಪ್ರೊಫೆಷನ್ ಮಾಡ್ತಾ ಇದ್ದೀನಿ ಅದೇ ನಾನು, ಅಥವಾ ನನ್ನ ಸಾಮರ್ಥ್ಯ ಏನಿದೆ ಅದೇ ನಾನು ಅಂದ್ಕೊಳ್ತೀವಿ. ನಾನು ಹುಡುಗ, ನಾನು ಯುವಕ, ನಾನು ಮುದುಕ, ನಾನು ರೋಗಿಷ್ಠ, ನಾನು ಆರೋಗ್ಯವಂತ, ನಾನು ಈ ಹುದ್ದೆನಲ್ಲಿದ್ದೀನಿ, ನಾನು ಇಂಥವನು. ಈ ರೀತಿಯಾಗಿ ಅವುಗಳನ್ನ ನನ್ನ ನಿಜ ಸ್ವರೂಪವನ್ನು ಮರೆತೋಗಿ ಇರುವಂತ ಸ್ಥಿತಿನ ಇದ್ದೀವಿ. ಅದರ ಜೊತೆಗೆ ರಾಗ, ನಾವು ಯಾವ ವಸ್ತುಗಳಿಂದ ಸಂತೋಷವನ್ನ ಅಥವಾ ಸುಖವನ್ನು ಪಡಿತೀವೋ ಅದರ ಬಗ್ಗೆ ಅಂಟ್ಕೊಂಡಿರ್ತೀವಿ ಆ ವಸ್ತುಗಳಿಗೆ, ಅದೊಂದು. ದ್ವೇಷ, ಯಾವ ವಸ್ತುಗಳಿಂದ ನಮ್ಗೆ ದುಃಖ ಬರುತ್ತೆ ಆ ವಸ್ತುಗಳನ್ನ ನಾವು ದೂರ ತಳ್ಳಕ್ಕೆ ಯಾವಾಗ್ಲೂ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇರ್ತೀವಿ. ಆದರೂ ಕೂಡ ಅಂತಹ ವಸ್ತುಗಳಿಂದ ದೂರ ಇರುವುದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವು ಕೂಡ ಸೃಷ್ಟಿಯಲ್ಲಿ ಇರತಕ್ಕಂಥ ವಾಸ್ತವಿಕ ವಸ್ತುಗಳವು. ಈ ರೀತಿಯಾಗಿ ಪತಂಜಲಿ ಮಹರ್ಷಿಗಳು ಇದನ್ನು ವಿಶ್ಲೇಷಣೆ ಮಾಡಿದ್ದಾರೆ. ಇವುಗಳಲ್ಲಿ ಮೊದಲು ಮತ್ತು ಮೂಲ ಕಾರಣ ಅವಿದ್ಯೆ ಎಂದು ಕರೆದಿದ್ದಾರೆ. ಈ ವಿಷಯದಲ್ಲಿ ಇದು ನಾವು ಸಮಯದ ಬಗ್ಗೆ ಮಾತಾಡ್ತಾ ಇದ್ದೀವಲ್ವಾ, ಈ ವಿಷಯದಲ್ಲಿ ಯಾರು ಜಿಗುಪ್ಸೆ ಪಡಬೇಕಾದ ಅಥವಾ ಆತಂಕ ಪಡಬೇಕಾದ ಅವಶ್ಯಕತೆ ಇಲ್ಲ. ಇದೊಂದು ಭರವಸೆ. ಏನಂದ್ರೆ, ಈ ವಿಷಯದಲ್ಲಿ ಯಾರೂ ಕೂಡ ಜಿಗುಪ್ಸೆ ಪಡಬೇಕಾದ ಅಥವಾ ಆತಂಕ ಪಡಬೇಕಾದ ಅವಶ್ಯಕತೆ ಇಲ್ಲ. ನಾವು ಮಾಡಬೇಕಾದದ್ದು ಇಷ್ಟೇ: ಜೀವನದಲ್ಲಿ ಒದಗಿ ಬಂದ ಸನ್ನಿವೇಶಗಳನ್ನು ಸಂಪೂರ್ಣವಾಗಿ ಎದುರಿಸುವುದು, ಅದನ್ನು ಅರ್ಥ ಮಾಡಿಕೊಳ್ಳುವುದು, ಹೊಸ ಪಾಠಗಳನ್ನು ಕಲಿಯಲು ಮನಸ್ಸನ್ನು ಮುಕ್ತವಾಗಿ ಇಟ್ಕೊಳ್ಳುವುದು. ಫ್ರೀಡಮ್ ಆಫ್ ಮೈಂಡ್ ಅಂತಾರೆ ಜೆ.ಕೆ. ಅವರು. ಮನಸ್ಸನ್ನ ಮುಕ್ತವಾಗಿ ಇಟ್ಕೊಳ್ಳೋದು ಅಂದ್ರೆ, ಪತಂಜಲಿ ಅವರು ಇದನ್ನ ಚಿತ್ತವೃತ್ತಿ ನಿರೋಧ ಅಂತಾರೆ.
ನಮ್ಮ ಚಿತ್ತವು ಎಲ್ಲಾ ಬಂಧನಗಳಿಂದ ಬಿಡುಗಡೆ ಮಾಡ್ಕೊಂಡು ಅದನ್ನು ಮುಕ್ತವಾಗಿಟ್ಕೊಳ್ಳೋದು. ನಮ್ಮ ವೃತ್ತಿಗಳಿಂದ ಅದರ ವೃತ್ತಿಗಳಿಂದ ಬಿಡುಗಡೆಗೊಳಿಸಬೇಕು ಮನಸ್ಸನ್ನ. ಆವಾಗಲೇ ನಾವು ನಿಜವಾಗ್ಲೂ ಕೂಡ ಏನ್ ಅನ್ವೇಷಣೆ ಮಾಡ್ತೀವಿ ಅಥವಾ ಯಾವ್ದನ್ನು ತಿಳ್ಕೊಳ್ಳಲು ಪ್ರಯತ್ನ ಮಾಡ್ತೀವಿ ಅದರ ಸ್ಪಷ್ಟವಾದ ಅರಿವು ನಮಗೆ ಗೊತ್ತಾಗುತ್ತೆ. ನಾವು ಮುಕ್ತವಾಗಿ ಅರ್ಥ ಮಾಡಿಕೊಂಡು ಕಲಿತುಕೊಳ್ಳುವ ಮನಸ್ಸಿದ್ದರೆ ಪುಸ್ತಕಗಳಲ್ಲಿ ಸಿಗುವ ಜ್ಞಾನಕ್ಕಿಂತ ನಮ್ಮ ಜೀವಿತಗಳಲ್ಲಿ ಪ್ರತಿಕ್ಷಣ ಅನುಭವ ಜ್ಞಾನವು ದೊರಕುವ ಅನುಭವ ಜ್ಞಾನವು ಅಮೋಘವಾಗಿರುತ್ತದೆ. ನಾವು ಕಲಿತ್ಕೊಳ್ತಕ್ಕಂಥ ಮನಸ್ಸಿದ್ರೆ, ಜೆ.ಕೆ. ಅವರು ಹೇಳ್ತಾರೆ, ಒಂದು ಮರದಲ್ಲಿ ಉದುರ್ತಾ ಇರ್ತಕ್ಕಂಥ ಎಲೆಯನ್ನು ನೋಡಿ ನೀವು ಎಷ್ಟೋ ಪಾಠ ಕಲಿಯಬಹುದು ಅಂತ. ಮತ್ತು ನಮಗೆ ಪ್ರತಿ ಕ್ಷಣದಲ್ಲಿ ಒದಗಿ ಬರ್ತಕ್ಕಂಥ ಸನ್ನಿವೇಶಗಳಲ್ಲೇ ಅನೇಕ ಪಾಠಗಳನ್ನೇ ಕಲಿಯಬಹುದು. ಅಂತ ಪಾಠಗಳಲ್ಲಿ ನಾವು ಪುಸ್ತಕಗಳಲ್ಲಿ ಸಿಗ್ತಕ್ಕಂಥ ಪಾಠಕ್ಕಿಂತ ನಿಜ ಜೀವನದಲ್ಲಿ ಸಿಗ್ತಕ್ಕಂಥ ಪಾಠಗಳು ಅಮೋಘವಾಗಿರುತ್ತೆ ಮತ್ತು ಪ್ರತಿ ಕ್ಷಣವೂ ಕೂಡ ಏನೋ ಒಂದು ವಿಚಾರವನ್ನು ನಮಗೆ ತಿಳಿಸಲು ಪ್ರಯತ್ನ ಮಾಡ್ತಾ ಇರುತ್ತೆ. ನಾವು ಅದರ ಕಡೆ ಗಮನ ಕೊಡಬೇಕು. ಗೌತಮ್ ಬುದ್ಧರ ಜೀವನದಲ್ಲಿ ಒಮ್ಮೆ ಅವರು 2 ಪದ್ಧತಿಗಳನ್ನ, ಒಂದು ಸುಖ ಜೀವನವನ್ನು ಅನುಭವಿಸ್ತಾರೆ, ಇನ್ನೊಂದು ಸನ್ಯಾಸ ಜೀವನದಲ್ಲಿ ತೀಕ್ಷ್ಣವಾದಂತಹ ಘೋರವಾದಂತಹ ತಪಸ್ಸನ್ನ ಅನುಸರಿಸ್ತಾರೆ. ಅವರು ಇನ್ನೇನು ಪ್ರಾಣ ಶಕ್ತಿಯನ್ನ ಉಳಿಸ್ಕೊಳ್ಳೋದಕ್ಕೂ ಕೂಡ ಕಷ್ಟ ಆಗಿರುತ್ತೆ. ಅಂತ ಒಂದು ಸನ್ನಿವೇಶದಲ್ಲಿ ಆ ದಾರಿನಲ್ಲಿ ಹೋಗುತ್ತಾ ಇರ್ತಕ್ಕಂಥ ಒಬ್ಬ ವೀಣೆ ನುಡಿಸ್ತಕ್ಕಂಥವರು, ವೀಣೆ ಅಲ್ಲ ಅದು ತಂಬೂರಿ ಅಂತ, ತಂಬೂರಿ ನುಡಿಸ್ತಕ್ಕಂಥವರು ಒಂದು ಹಾಡು ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಏನದ ಹಾಡಿನ ಸಾರಾಂಶ ಏನಂದ್ರೆ, ಆ ತಂಬೂರಿಗಿರ್ತಕ್ಕಂಥ ಒಂದು ತಂತಿಯನ್ನ ಬಿಗಿಗೊಳಿಸಬಾರದು. ತುಂಬಾ ಬಿಗಿ ಆದ್ರೆ ಅದು ಮುರಿದೋಗುತ್ತೆ, ತುಂಬಾ ಸಡಿಲ ಆದ್ರೆ ರಾಗನೇ ಹೊರಹೊಮ್ಮಲ್ಲ. ಆದ್ದರಿಂದ ವಿವೇಕದಿಂದ ಅದನ್ನ ಸಮಸ್ಥಿತಿನಲ್ಲಿ, ಶ್ರುತಿಗೆ ಅನುಗುಣವಾಗಿ ಅದನ್ನ ಮಧ್ಯಮ ಸ್ಥಿತಿನಲ್ಲಿ ಅದನ್ನು ಕಟ್ಟಬೇಕು ಅಂತ. ಅದು ಅವರನ್ನು ಉದ್ದೇಶಿಸಿ ಹೇಳಿದಂತ ಮಾತಲ್ಲ. ಆದರೂ ಕೂಡ ಆ ಅನ್ವೇಷಣೆಯಲ್ಲಿ ತೀವ್ರವಾಗಿ ಮನಸ್ಸಿಟ್ಟು ಪ್ರತಿಯೊಂದು ಜಾಗ, ಪ್ರತಿಯೊಂದು ಮಾರ್ಗ ನಮಗೆ ಆ ಅಂಧಕಾರ ಕ್ಲೋಸ್ ಆದಾಗ ಯಾವುದೋ ಒಂದು ಬೆಳಕಿನ ಕಿರಣಕ್ಕೆ ನಾವು ಆತುರವಾಗಿ ಎದುರು ನೋಡ್ತಾ ಇದ್ದಾಗ ಅಂತ ಸನ್ನಿವೇಶದಲ್ಲಿ ಅವ್ರಿಗೆ ಅದು ಒದಗಿ ಬರುತ್ತೆ. ಅದನ್ನೇ ತಮ್ಮ ಮುಂದಿನ ಮಾರ್ಗದ ಒಂದು ಮಾರ್ಗವಾಗಿ ಆಯ್ಕೆ ಮಾಡ್ಕೊಳ್ತಾರೆ ಗೌತಮ್ ಬುದ್ಧರು. ಇದನ್ನ ಜೆನ್ ಮಾಸ್ಟರ್ ಇದರಲ್ಲಿ ಕೂಡ ಒಂದು ಉದಾಹರಣೆ ಇದೆ. ಜೆನ್ ಮಾಸ್ಟರ್ ಏನ್ ಹೇಳ್ತಾರೆ ಅಂದ್ರೆ, ಒಂದು ಪಾಠವನ್ನ ಶಿಷ್ಯರು ಕಳಿಸ್ಬೇಕಾಗಿದೆ. ಅವ್ರೇನ್ ಮಾಡ್ತಾರೆ ಅಂದ್ರೆ, ಒಂದು ತೊಟ್ಟಿಯಲ್ಲಿ ಒಂದು ನೀರಿರುತ್ತೆ. ಆ ನೀರಿಂದ ಒಂದು ಬೌಲ್ ಅವ್ರ ಕೈಯಲ್ಲಿ, ಒಂದು ಭಿಕ್ಷಾ ಪಾತ್ರೆ ತರ ಒಂದು ಬೌಲ್ ಇರುತ್ತೆ. ಅದರಲ್ಲಿ ನೀರನ್ನ ತುಂಬಿಕೊಂಡು ಶಿಷ್ಯರನ್ನೆಲ್ಲ ಕರೀತಾರೆ, ನೋಡಿ ಬನ್ನಿ ಬನ್ನಿ ಬನ್ನಿ, ನಿಮ್ಗೆ ಒಂದು ಅದ್ಭುತ ತೋರಿಸ್ತೀನಿ ಅಂತ. ಏನ್ ತೋರಿಸ್ತೀರಾ ಅಂದ್ರೆ, ನೋಡಿ ಆಕಾಶದಲ್ಲಿ ಚಂದ್ರ ಇದೆ, ಈ ಬೌಲ್ನಲ್ಲೂ ಕೂಡ ಚಂದ್ರ ಇದೆ, ಎಷ್ಟು ಅದ್ಭುತವಾಗಿದೆ ನೋಡಿ ಅಂತ. ಎಲ್ರೂ ಕೂಡ ಅದನ್ನ ಒಪ್ಕೊಳ್ತಾರೆ. ಅಯ್ಯೋ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ, ಎಷ್ಟು ಸುಂದರವಾಗಿದೆ, ಹುಣ್ಮೆಯಲ್ಲಿ ಎಷ್ಟು ಆಕಾಶ ನಿರ್ಮಲವಾಗಿದೆ, ಇದನ್ನೆಲ್ಲ ನೀರಿನಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆದ್ರೆ ಒಬ್ಬ ಶಿಷ್ಯ ಮಾತ್ರ ಅದನ್ನ ಕೇಳ್ತಾನೆ ಪ್ರಶ್ನೆಗೆ, ಅಲ್ಲ ಗುರುಗಳೇ, ಆ ಆಕಾಶನೂ ನಿಜವಾಗಿದೆ, ಅದರಲ್ಲಿ ಬೆಳಗ್ತಾ ಇರ್ತಕ್ಕಂಥ ಚಂದ್ರನು ಸ್ಪಷ್ಟವಾಗಿದ್ದಾನೆ, ಮತ್ತು ಅಲ್ಲಿ ನಿಜವಾದಂತಹ ಚಂದ್ರ ಇದ್ದಾನೆ, ಅಲ್ಲಿಂದ ನಿಜವಾದಂತಹ ಒಂದು ವಾತಾವರಣ ನಮ್ಗೆ ಸಿಗ್ತಾ ಇದೆ. ಅಲ್ಲಿರ್ತಕ್ಕಂಥ ಅದನ್ನು ಬಿಟ್ಟು ನೀವ್ಯಾಕೆ ಈ ನಕಲಿ ಈ ಪದ್ಧತಿಯನ್ನು ಅನುಸರಿಸ್ತಾ ಇದ್ದೀರಾ, ಯಾಕೆ ನೀವು ಈ ಬೌಲಲ್ಲಿ ಇಟ್ಕೊಂಡು ಇದನ್ನು ತೋರಿಸ್ತಾ ಇದ್ದೀರಾ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಈ ಪಾಠವನ್ನೇ ನಿಮಗೆ ತಿಳಿಸಲು ನಾನು ಹೇಳ್ತಾ ಇದ್ದೀನಿ. ನಾವು ಪುಸ್ತಕಗಳಲ್ಲಿ ಇರ್ತಕ್ಕಂಥ ಜ್ಞಾನ ಪ್ರತಿಯೊಂದು ಜೀವನದಲ್ಲಿ ನಡೆದಿರ್ತಕ್ಕಂಥ ಉನ್ನತವಾದ ಮತ್ತು ಅಮೋಘವಾದಂತಹ ಅನುಭವಗಳನ್ನು ಕ್ರೋಢೀಕರಣ ಮಾಡಿದ್ದಾರೆ ನಿಜ, ಅದರಲ್ಲಿ ಸತ್ಯಾಂಶಗಳು ಇದೆ ನಿಜ. ಆದರೆ ನಿಜವಾದಂತಹ ಅನುಭವಗಳು ನಮ್ಮ ಜೀವನದಲ್ಲಿ ಆಗ್ಬೇಕು, ಅನುಭವ ಜ್ಞಾನ ನಮ್ಮ ಜೀವನದಲ್ಲಿ ಆಗ್ಬೇಕು. ನಿಜವಾದಂತ ಚಂದ್ರ ಯಾವ ರೀತಿ ಅಲ್ಲಿದ್ದಾನೋ, ನಿಜವಾದಂತ ಜೀವನ ನಮ್ಮ ಪ್ರತಿ ದಿನದ ಘಟನೆಗಳಲ್ಲಿ ನಾವು ನೋಡ್ಕೊಳ್ಬೇಕು. ಪುಸ್ತಕಗಳಲ್ಲಿ ನೋಡೋದಕ್ಕಿಂತ ಹೆಚ್ಚಿಗೆ ನಾವು ನಮ್ಮ ಜೀವನಗಳಲ್ಲಿ ಅದನ್ನು ಅಳವಡಿಸಿಕೊಂಡಾಗ ಹೆಚ್ಚಿನ ಅನುಭವ ಜ್ಞಾನ ನಮಗೆ ಉಂಟಾಗುತ್ತೆ ಅನ್ನೋದನ್ನ ಅವರು ಪ್ರತಿಪಾದನೆ ಮಾಡ್ತಾರೆ. ಅಂತಹ ಅನುಭವಗಳನ್ನು ಪಡೆಯಬೇಕಾದ್ರೆ ಮನಸ್ಸು ಮುಕ್ತವಾಗಿರಬೇಕು. ಇದನ್ನೇ ಪತಂಜಲಿ ಮಹರ್ಷಿಗಳು ಸಾಧನಾ ರೂಪದಲ್ಲಿ ಚಿತ್ತ ವೃತ್ತಿ ನಿರೋಧ ಎಂದು ಸೂತ್ರದಲ್ಲಿ ತಿಳಿಸಿದ್ದಾರೆ. ಆದ್ದರಿಂದ
ಮನುಷ್ಯನ ಜೀವಾತ್ಮನ ಬೆಳವಣಿಗೆಗೆ ಸಮಯ ಮತ್ತು ಸಾಧನೆ ಎರಡೂ ಅಗತ್ಯವಾಗಿದೆ. ನಾವು ಆವಾಗಲೇ ಎಲ್ಲಿಂದ ಪ್ರಶ್ನೆ ಶುರು ಮಾಡಿದ್ವಿ? ಎಲ್ಲಾ ಜೀವವರ್ಗಗಳು ಕೂಡ ಸ್ವಾಭಾವಿಕವಾಗಿ ಬೆಳೀತಾ ಇದೆ, ನಾವು ಮಾತ್ರ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಪ್ರಯತ್ನ ಯಾಕೆ ಬೇಕಾಗಿತ್ತು? ನಮಗೆ ನಾವು ಕೂಡ ಸ್ವಾಭಾವಿಕವಾಗಿ ಬೆಳಿಬಹುದಾಗಿತ್ತಲ್ಲ ಅಂತಕ್ಕಂಥ ಪ್ರಶ್ನೆಯನ್ನ ಎತ್ಕೊಂಡು ನಾವು ಇಲ್ಲಿಗೆ ಬರ್ತಾ ಇದ್ದೀವಿ. ಏನಂದ್ರೆ ಪ್ರತಿಯೊಂದಕ್ಕೂ ಸಮಯ ಮತ್ತು ಸಾಧನೆ ಎರಡೂ ಬೇಕಾಗುತ್ತೆ ಅನ್ನುವ ಹಂತಕ್ಕೆ ಬಂದಿದೆ. ಯಾಕೆ ಬೇಕಾಗಿದೆ? ನಮ್ಮ ಜೀವನದಲ್ಲಿ ನಮ್ಮ ಅನುಭವಗಳ ಕೊರತೆಯಿಂದ, ನಮ್ಮ ಜ್ಞಾನದ ಕೊರತೆಯಿಂದ ನಾವು ಅನೇಕ ತೀರ್ಮಾನಗಳನ್ನ ಆ ಒಂದು ಬೆಳಕಿನಲ್ಲಿ ತೆಗೆದುಕೊಳ್ತಾ ಇರೋದ್ರಿಂದ, ಆ ನಾನು ಅನ್ನತಕ್ಕಂಥ ಕೇಂದ್ರ ಇರೋದ್ರಿಂದ, ಆ ನಾನು ಅನ್ನತಕ್ಕಂಥ ಕೇಂದ್ರಕ್ಕೂ ವಿಶ್ವ ಪ್ರಜ್ಞೆಗೂ ಅಡ್ಡಿಯಾಗಿರ್ತಕ್ಕಂಥ ಒಂದು ಪೊರೆಯನ್ನ ನಾವು ಕಳಿಸಬೇಕಾಗಿದೆ. ಇದನ್ನು ಕೆಲವು ಮಹರ್ಷಿಗಳು ಎರಡು ರೀತಿಯಲ್ಲಿ ಹೇಳ್ತಾರೆ. ಒಂದು, ನಾನು ಅನ್ನೋದನ್ನ ಅಧಿಕಗೊಳಿಸುವುದು, ಒಂದು ನಾನು ಅನ್ನತಕ್ಕಂಥನ್ನ ಕಡಿಮೆಗೊಳಿಸ್ಕೊಳ್ತಕ್ಕಂಥದ್ದು. ಅಂದ್ರೆ ಇದನ್ನ ಒಂದು ಬಲೂನ್ಗೆ ಉದಾಹರಣೆ ಕೊಡ್ತಾರೆ. ಒಂದು ಬಲೂನ್ ಇದೆ, ಅದರಲ್ಲಿ ಗಾಳಿ ತುಂಬ್ತೀವಿ, ಅದನ್ನು ಮತ್ತೆ 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 ಗಾಳಿ ತುಂಬಿ 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 ಮಾಡೋದ್ರಿಂದ ಏನಾಗುತ್ತೆ? ಯಾವತ್ತೋ ಒಂದ್ ದಿವಸ ಗಾಳಿ ಸಡನ್ ಆಗಿ ಒಡೆದೋಗುತ್ತೆ ಒಂದೇ ಸಲ. ಇನ್ನೊಂದು ರೀತಿ ಏನಂದ್ರೆ, ಅದರಲ್ಲಿ ಆ ಬಲೂನ್ ನಲ್ಲಿ ಗಾಳಿ ತುಂಬುವುದಕ್ಕೆ ಅವಕಾಶ ಮಾಡಿಕೊಳ್ಳದೆ, ನಾನು ಅನ್ನೋದಕ್ಕೆ ಆಸ್ಪದ ಕೊಡದೆ ಮೆತ್ತಗೆ 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 ಅದರಿಂದ ಗಾಳಿಯನ್ನು ತೆಗೆಯುವುದು. ಇದು ಎರಡನೇ ಮಾರ್ಗ. ಇದನ್ನ ನಾವು ಚರಿತ್ರೆಯಲ್ಲಿ ನೋಡಿದಾಗ ರಾವಣಾಸುರ ಆಗಲಿ, ಹಿರಣ್ಯಕಶಿಪ ಆಗಲಿ, ಇಂಥವರೆಲ್ಲ ನಾನು ಅನ್ನೋದನ್ನ ಹೆಚ್ಚಿಗೆ ಹೆಚ್ಚಿಗೆ ಬೆಳವಣಿಗೆ ಮಾಡಿಕೊಂಡು ಒಂದೇ ಸಲ ಟುಸ್ ಅಂತ ಉಳಿದೋಗತಕ್ಕಂಥ ನಾನು ಅನ್ನೋದನ್ನ ಉಳಿದೋಗತಕ್ಕಂಥ ಸಂದರ್ಭಗಳಲ್ಲಿ ಆ ಉದಾಹರಣೆಗಳನ್ನ ನಾವು ಮೆಲುಕು ಹಾಕೋಬಹುದು. ಇಲ್ಲ, ಸಾಮಾನ್ಯವಾಗಿ ನಮ್ಮಂತ ಸಾಮಾನ್ಯ ಜನರು ಮಾಡ್ತಕ್ಕಂಥ ಒಂದು ವಿಧಾನ ಇದು. ನಿಧಾನವಾಗಿ ಬೆಳವಣಿಗೆ ಆಗತಕ್ಕಂಥ ವಿಧಾನ. ಒಟ್ಟಿನಲ್ಲಿ ಏನು ವಿಶ್ವ ಪ್ರಜ್ಞೆಗೂ ಮತ್ತು ನಮ್ಮ ಪ್ರಜ್ಞೆಗೆ ಅಡ್ಡಿಯಾಗಿರ್ತಕ್ಕಂಥ ನಾನು ಅನ್ನುವ ಕೇಂದ್ರವನ್ನ ಹೊಡೆದಾಕುವುದೇ ಯೋಗ ಪದ್ಧತಿಗಳ ಒಂದು ಮುಖ್ಯ ಉದ್ದೇಶ ಅನ್ನೋದನ್ನ ನಾವು ಜ್ಞಾಪಕದಲ್ಲಿ ಇಟ್ಕೋಬೇಕು. ಪದ್ಧತಿ ಯಾವುದಾದ್ರೂ ಆಗಿರ್ಬೋದು. ಸಾಧನೆಯಲ್ಲಿ ಎರಡು ವಿಧ: ಪರಿಶ್ರಮ, ಎಫರ್ಟ್ಲೆಸ್ ಎಫರ್ಟ್ ಅಂತಾರೆ ಇದನ್ನ ಜೆ ಕೆ ಅವರು. ಒಂದು ಪರಿಶ್ರಮ ಇಟ್ಟು ಸಾಧನೆ ಮಾಡ್ತಕ್ಕಂಥದ್ದು, ಮತ್ತು ನಮ್ಮ ಸಾಧನೆ ಕೈ ಮೀರಿದಾಗ, ಅಂದ್ರೆ ಮನಸ್ಸಿನ ಮಟ್ಟದವರೆಗೂ ಕೂಡ ನಾವು ಸಾಧನೆಯನ್ನ ಮಾಡಬಹುದು. ಅಂದ್ರೆ ನಮ್ಮ ದೇಹವನ್ನು ನಾವು ಯಾವ ರೀತಿ ಬೇಕಾದರೂ ನಮ್ಮ ಇಷ್ಟ ಬಂದಂಗೆ ಅದನ್ನ ಬೆಳೆಸ್ತಕ್ಕಂಥ ಒಂದು ಪದ್ಧತಿಯನ್ನು ಅನುಸರಿಸಬಹುದು. ನಮ್ಮ ರೋಷಾವೇಶಗಳನ್ನ, ಅಂದ್ರೆ ಕಾಮ ಶರೀರವನ್ನ ನಮ್ಮ ಹತೋಟಿಗೆ ತಂದುಕೊಳ್ಳೋದು, ಕೆಳಗಿನ ಮನೋದೇಹವನ್ನ ನಮ್ಮ ಹತೋಟಿಗೆ, ನಮ್ಮ ಯೋಚನೆಗಳಿಂದ ಹತೋಟಿಗೆ ತಂದುಕೊಳ್ಳೋದು, ಇವೆಲ್ಲ ನಾವು ಮಾಡಬೇಕಾದಂತಹ ಸಾಧನೆಗಳು. ಅಲ್ಲಿಂದ ಆಚೆಗೆ ನಾವು ಮಾಡಬೇಕಾದಂತಹದ್ದು ಏನೂ ಇಲ್ಲ. ಯಾಕಂದ್ರೆ ಅಲ್ಲಿ ನಾವು ಏನಾದ್ರೂ ಮಾಡಕ್ ಹೋದ್ರೆ ಅದು ಮನಸ್ಸಿನ ಕೆಲಸನೇ ಆಗ್ಬಿಡುತ್ತೆ. ಬುದ್ಧಿಮಟ್ಟದ ಪ್ರಜ್ಞೆ ಆಗೋದೇ ಇಲ್ಲ, ಆತ್ಮದ ಮಟ್ಟದ ಪ್ರಜ್ಞೆ ಆಗೋದಿಲ್ಲ. ನಾವೇನಾದ್ರೂ ಸಾಧನೆ ಮಾಡ್ತೀವಿ ಅಂದ್ರೆ ಆ ಮಟ್ಟದಲ್ಲಿ ಅದು ಮತ್ತೆ ಮನಸ್ಸಿನ ಮಟ್ಟಿಗೆ ಹೇಳ್ಕೊಂಡು ಬಂದ್ಬಿಡುತ್ತೆ. ಆದ್ದರಿಂದ ನಾವು ಈ ಎರಡನ್ನೂ ಕೂಡ ಯಾವ ಮಟ್ಟದಲ್ಲಿ ನಾವು ಇದ್ದೀವಿ ಅನ್ನುವುದರ ಆಧಾರದ ಮೇಲೆ ನಾವು ನಿರ್ಧಾರ ಮಾಡ್ಬೇಕಾಗುತ್ತೆ. ಅಂದ್ರೆ ಸಾಧನೆಗೆ ಈಗ ಜೆ ಕೆ ಅವರು ಒಂದು ವಿಷಯ ಹೇಳ್ತಾರೆ. ಏನಂದ್ರೆ, ನಮ್ಮ ಪ್ರಯತ್ನ ಎಲ್ಲಿವರೆಗೂ ಅಂದ್ರೆ, ಒಂದು ಕೊಠಡಿ ಇದೆ, ಆ ಕೊಠಡಿಯಲ್ಲಿ ಪರಿಶುದ್ಧವಾದ ವಾತಾವರಣ ತರಬೇಕಂದ್ರೆ ನಾವು ಕೊಠಡಿಯನ್ನ ಎಲ್ಲಾ ವಸ್ತುಗಳನ್ನ ಸಕ್ರಮವಾಗಿ ಜೋಡಿಸ್ಬೇಕು. ಅಲ್ಲಿರ್ತಕ್ಕಂಥ ಕಸ ಕಡ್ಡಿಗಳನ್ನೆಲ್ಲ ಸ್ವಚ್ಛಗೊಳಿಸಬೇಕು. ಆ ಕೊಠಡಿಯನ್ನ ಸ್ವಚ್ಛಗೊಳಿಸ್ಕೋಬೇಕು. ಕಿಟಕಿ ಬಾಗಿಲುಗಳನ್ನ ಹೊರಗಿನ ವಾತಾವರಣಕ್ಕೆ ತೆಗೆದಿಡಬೇಕು. ಸೂರ್ಯನ ಬೆಳಕಿನ ಕಿರಣಗಳು ಬರೋದಕ್ಕೆ ಅನುವು ಮಾಡಿಕೊಡ್ಬೇಕು. ಇವೆಲ್ಲವೂ ಇದ್ದಾಗ ಆ ಕೊಠಡಿ ಸ್ವಚ್ಛವಾಗಿರುತ್ತೆ. ಇವೆಲ್ಲವೂ ಕೂಡ ನಾವು ಮಾಡಬೇಕಾಗಿರ್ತಕ್ಕಂಥ ಪ್ರಥಮ ಕರ್ತವ್ಯಗಳು. ಆದರೆ ಸೂರ್ಯನ ಬೆಳಕು ಬರುವುದಕ್ಕಾಗಲಿ ಅಥವಾ ತಂಗಾಳಿ ಒಳಗಡೆ ಬರುವುದು ಕೂಡ ನಮ್ಮ ಕೈಯಲ್ಲಿಲ್ಲ. ಅದು ದೇವರ ಅನುಗ್ರಹಕ್ಕೆ ಬಿಡಬೇಕು. ಅಂದ್ರೆ ನಮ್ಮ ಪ್ರಯತ್ನ ಎಲ್ಲಿವರೆಗೂ ಮಾಡಬೇಕಾಗಿದೆ, ನಾವು ಆ ಪ್ರಯತ್ನವನ್ನು ಮಾಡಿ ಮುಗಿಸಿದಾಗ ಅದನ್ನ ದೇವರ ಅನುಗ್ರಹಕ್ಕೆ ಬಿಡುವುದು ಇನ್ನೊಂದು ಹಂತ. ಅದನ್ನೇ ಎಫರ್ಟ್ಲೆಸ್ ಎಫರ್ಟ್ ಅಂತ ಕರೀಬಹುದು. ಮನಸ್ಸಿನ ಮಟ್ಟದವರೆಗೆ ಸಾಧನೆ ಮಾಡಬೇಕು. ಪರಿಶ್ರಮದ ನಂತರ ಪ್ರಯತ್ನವಲ್ಲದ ಪ್ರಯತ್ನ ಬೇಕು.
ಅಂದರೆ ನಮ್ಮ ಪ್ರಯತ್ನವನ್ನು ನಿಲ್ಲಿಸಿ ಆಗಬೇಕಾದ ಕಾರ್ಯಕ್ಕೆ ಅನುವು ಮಾಡಿಕೊಡಬೇಕು. ಇದನ್ನೇ ಪತಂಜಲಿ ಮಹರ್ಷಿಗಳು ಈಶ್ವರನ ಪ್ರಣಿಧಾನಾನಿ ಅಂತಾರೆ. ಅಂದ್ರೆ ಈಶ್ವರನ ಒಂದು ಅನುಗ್ರಹಕ್ಕಾಗಿ ನಮ್ಮನ್ನು ನಾವು ಒಡ್ಡಿಕೊಳ್ಳುವುದು, ಈಶ್ವರನ ಅನುಗ್ರಹಕ್ಕೆ ತೆರೆದುಕೊಳ್ಳುವುದು. ಈ ರೀತಿ ಆದಾಗ ಅದು ಅಲ್ಲಿಂದ ಆಚೆಗೆ ನಮ್ಮದು ಯಾವುದೂ ಅಡ್ಡಿನೂ ಮಾಡ್ತಾ ಇಲ್ಲ, ನಾವು ಪ್ರಯತ್ನನೂ ಮಾಡ್ತಾ ಇಲ್ಲ, ನಮಗೆ ಸಂಪೂರ್ಣವಾದ ಜ್ಞಾನ ಒದಗಿ ಬಂದಿದೆ. ಅಂದ್ರೆ ನಮಗೇನು ಅನುಭವ ಆಗಿದೆ ಅಂದ್ರೆ ನಮ್ಮ ಅನುಭವ ಸೀಮಿತವಾಗಿದೆ, ನಮ್ಮ ಜ್ಞಾನ ಸೀಮಿತವಾಗಿದೆ. ನಾವು ಅಲ್ಪ ಜ್ಞಾನಿಗಳು ಅನ್ನೋದನ್ನು ಯಾವಾಗ ಅರಿವಿಗೆ ಬರುತ್ತೆ ಆವಾಗ ಅದರ ಮೇಲೆ ಸಂಪೂರ್ಣ ಆಧಾರ ಬೀಳುವುದನ್ನು ನಾವು ಕಡಿಮೆ ಮಾಡ್ಕೊಳ್ತಾ ಬಂದಾಗ ನಮ್ಮಲ್ಲಿ ಸ್ವಲ್ಪ ಸ್ವಲ್ಪವಾಗಿ ಈಶ್ವರನ ಅನುಗ್ರಹ ಬಂದು ಸೇರ್ಕೊಳ್ಳೋದಕ್ಕೂ ಆಸ್ಪದ ಆಗುತ್ತೆ. ಅಂತಹ ಈಶ್ವರನ ಅನುಗ್ರಹ ಸೇರಬೇಕಾದ್ರೆ ನಾವು ನಮ್ಮನ್ನ ಈಶ್ವರನ ನಮ್ಮ ಪ್ರಯತ್ನವನ್ನು ಕೊನೆಯಲ್ಲಿ ಎಲ್ಲವನ್ನು ನಿಲ್ಲಿಸಿ ಈಶ್ವರನ ಅನುಗ್ರಹಕ್ಕಾಗಿ ನಾವು ತೆರೆದುಕೊಳ್ಳಬೇಕು. ಈ ರೀತಿ ಆದಾಗ ಅಲ್ಲಿಂದ ಮುಂದಕ್ಕೆ ನಮ್ಮ ಜೀವಾತ್ಮನ ಬೆಳವಣಿಗೆ ಬಹಳ ಶೀಘ್ರವಾಗಿ ಮುಂದುವರಿಯುತ್ತೆ ಅಂತ ಹೇಳುತ್ತಾ ಇಲ್ಲಿಗೆ ನಾವು ಏನೇನು ವಿಷಯ ಮಾತಾಡಿದ್ದೀವಿ ಅಂದ್ರೆ, ಒಂದು ಆತ್ಮ, ಜೀವಾತ್ಮ, ಪರಮಾತ್ಮ ಅಂತಕ್ಕಂಥ ವಿಷಯವನ್ನ ಪ್ರಸ್ತಾಪ ಮಾಡ್ತಾ ಅವುಗಳಲ್ಲಿ ಇರ್ತಕ್ಕಂಥ ವೈಶಿಷ್ಟ್ಯತೆಗಳನ್ನ ತಿಳಿದುಕೊಳ್ತಾ ಮತ್ತು ನಮ್ಮ ಬೆಳವಣಿಗೆಗೆ ಆ ಒಂದು ಜ್ಞಾನವನ್ನ ಯಾವ ರೀತಿ ಉಪಯೋಗಿಸ್ಕೊಳ್ಬೇಕಾಗಿದೆ ಅನ್ನುವುದನ್ನ ತಿಳಿದುಕೊಳ್ಳುತ್ತಾ ಮತ್ತು ಸಾಧನೆ ಯಾವ ಮಟ್ಟದಲ್ಲಿ ಮಾಡಬೇಕಾಗಿದೆ, ಸಾಧನೆ ರಹಿತವಾಗಿರ್ತಕ್ಕಂಥ ಈಶ್ವರನ ಅನುಗ್ರಹಕ್ಕಾಗಿ ನಮ್ಮನ್ನು ನಾವು ಒಡ್ಡಿಕೊಳ್ಳುವುದು ಯಾವ ಮಟ್ಟದಲ್ಲಿ ಮಾಡಬೇಕಾಗುತ್ತೆ ಅದನ್ನು, ಮತ್ತು ಸಾಧನೆಯ ಜೊತೆಗೆ ಸಮಯಾವಕಾಶನೂ ಬೇಕಾಗುತ್ತೆ. ನಮ್ಮ ಬೆಳವಣಿಗೆಗೆ ಸಮಯಾವಕಾಶ. ಅದಕ್ಕೆ ಮೇಡಮ್ ಬ್ಲವಾಟ್ಸ್ಕಿ ಅವರು ಒಂದ್ ಕಡೆ ಹೇಳ್ತಿರ್ತಾರೆ, ಒಂದು ಹೂವು ಅರಳಬೇಕಾದ್ರೆ ಸೂರ್ಯನ ಕಿರಣಗಳು ಬೆಳಗ್ಗೆ ಬರ್ತಕ್ಕಂಥ ಸೂರ್ಯನ ಕಿರಣಗಳು ಅಗತ್ಯವಾಗಿ ಬೇಕಾಗಿದೆ. ಅದು ಸೂರ್ಯನ ಕಿರಣಗಳಿಗೆ ಬಹಳ ವಿಪುಲವಾಗಿ ಹೂವು ಅರಳಿಕೊಳ್ಳುತ್ತೆ. ಅದೇ ಹೂವು ಹಿಂದಿನ ದಿವಸದ ಕಿರಣಗಳಿಗೆ ಅರಳೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಎರಡೂ ಕೂಡ ಯೋಗ ಅಂತ ಹೇಳ್ತೀವಲ್ಲ, ಎರಡೂ ಕೂಡ ಕೂಡಿ ಬರಬೇಕು. ಅಂದ್ರೆ ಅದರಲ್ಲಿರ್ತಕ್ಕಂಥ ಜೀವಸತ್ವ ಬೆಳೆಯುವ ಮಟ್ಟಕ್ಕೂ ಬಂದಿರಬೇಕು. ಹೂ ಬಿಡುಗಡೆ ಆಗೋದಕ್ಕೆ, ಹೂ ಬಿಡೋದಕ್ಕೆ, ಮೊಗ್ಗಿನಿಂದ ಹೂ ಬಿಡೋದಕ್ಕೆ ಇದರಲ್ಲಿ ಸಾಮರ್ಥ್ಯನೂ ಆ ಮಟ್ಟಕ್ಕೆ ಬಂದಿರಬೇಕು. ಅದನ್ನು ಉತ್ತೇಜನಗೊಳಿಸ್ತಕ್ಕಂಥ ಸೂರ್ಯನ ಕಿರಣಗಳು ಬೇಕಾಗಿದೆ. ಆ ಎರಡು ಕೂಡಿದಾಗ ಸಹಜವಾಗಿ, ಪ್ರಕೃತಿ ಸಿದ್ಧವಾಗಿ, ಸಹಜವಾಗಿ ಯಾವ ಪ್ರಯತ್ನವೂ ಇಲ್ಲವೇ ಆ ಹೂವು ತನ್ನನ್ನು ತಾನು ಪ್ರಕೃತಿಗೆ ಒಗ್ಗಿಕೊಳ್ಳುತ್ತಾ ಅರಳುತ್ತಾ ಸುವಾಸನೆಯನ್ನ ಪ್ರಪಂಚಕ್ಕೆ ಬೀರುತ್ತೆ. ಅಂತಹ ಸಹಿತವಾದಂತಹ ಒಂದು ಆತ್ಮದ ಕಂಪನ್ನು ನಾವು ಆ ಪ್ರಪಂಚಕ್ಕೆ ಬೀರ್ಬೇಕಾದ್ರೆ ನಮಗೂ ಕೂಡ ಆ ಒಂದು ಸಂದರ್ಭ ಬಂದಾಗ ನಾವು ಮಡಚಿಕೊಳ್ಳಬಾರದು, ಅದಕ್ಕೆ ಹಿಂಜರಿಯಬಾರದು, ಅದರಲ್ಲಿ ಧುಮುಕಬೇಕು. ಆ ಒಂದು ಅನುಗ್ರಹ ಶಕ್ತಿಯಲ್ಲಿ ಧುಮುಕಬೇಕು, ನಾವು ಅದರಲ್ಲಿ ಈಜಾಡಬೇಕು. ಆವಾಗ ನಮ್ಮಲ್ಲಿ ಇರ್ತಕ್ಕಂಥ ಜೀವಾತ್ಮನ ಬೆಳವಣಿಗೆಗೆ ಉತ್ತೇಜನ ಸಿಕ್ಕಿ ಎಲ್ಲ ಪರಿಸರದಿಂದಲೂ ಕೂಡ ಉತ್ತೇಜನವನ್ನು ಪಡೆದು ನಮ್ಮ ಜೀವಾತ್ಮನ ಬೆಳವಣಿಗೆ ಶೀಘ್ರವಾಗಿ ಆಗುತ್ತೆ. ಅಂತಹ ಒಂದು ಜ್ಞಾನ ನಮ್ಮಲ್ಲಿ ಸ್ಫುರಿಸಲಿ ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಏನಾದರೂ ಪ್ರಶ್ನೆಗಳಿದ್ರೆ ಕೇಳಿ.